ನಮಃ ಸರಸ್ವತಿ ಅಮರೂರಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದು ಮೊದಲನೆಯದು ಶುಕ್ಲಾಂಬರಧರಂ, ನಂತರ ಸರಸ್ವತಿ, ನಂತರ ಗುರುರ್ಬ್ರಹ್ಮ. ಹೀಗೆ ಇದೇ ಕ್ರಮದಿಂದ ಹೇಳೋಣ. ಈ 2 ಶ್ಲೋಕ ಬಿಡೋಣ ಆ ಗಣಪತಿದು, ಏಕೆಂದರೆ ಗಣಪತಿ ಶ್ಲೋಕಗಳು 3 ಇವೆ ಅಲ್ಲವೇ. ಶುಕ್ಲಾಂಬರಧರಂ ಗಣಪತಿ, ವಾಗೀಶಾದ್ಯ ಗಣಪತಿ. ಅದರಿಂದ ಗಣಪತಿದು ಒಂದು ಸಾಕು, ಸರಸ್ವತಿದು ಒಂದು, ಗುರುಗಳದು ಒಂದು. ಗಣಪತಿ 3 ಮಾಡುವಕ್ಕಿಂತ ಒಂದೇ ಮಾಡಿಬಿಟ್ರೆ ಅಲ್ಲವೇ ಆಯಿತು. ಸೊ ಇದಾದ ನಂತರ ಮೊದಲನೇ ಅಧ್ಯಾಯದಲ್ಲಿ ಸ್ವಲ್ಪ ಅಭ್ಯಾಸ ಮಾಡಬೇಕಿತ್ತು. ಅಭ್ಯಾಸ ಮಾಡಿದ್ದರ ಓದಿ, ನೀವು ಓದಿ, ನಾನು ಕರೆಕ್ಷನ್ ಮಾಡ್ತೀನಿ. ರಾಮಃ ಕಿಂ ಕರೋತಿ ದಶರಥಂ ನಮತಿ. ಈಗ ಸಂಸ್ಕೃತದಲ್ಲಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ರಾಮ ಏನು ಮಾಡುತ್ತಾನೆ. ಎಲ್ಲಿಗೆ? ಅದು ಪೇಜ್ 13. ಯಾವ ಪಾಠ? 13 ಪೇಜ್ ನಂಬರ್ 2ನೇ ಪಾಠ. ಓಹೋ, ರಾಮಃ ಕಿಂ ಕರೋತಿ ಅಲ್ಲಿಂದಲ್ಲ, ಅವು ಮಾಡಬೇಕಾ? ಆಯಿತಾ. ಸಂಸ್ಕೃತ ಓದಿ ಅದಕ್ಕೆ ಕನ್ನಡದಲ್ಲಿ ಅರ್ಥ ಹೇಳಿ. ಈಗ ಹೇಳಿ ಮತ್ತೊಂದು ಸಲ. ರಾಮಃ ಕಿಂ ಕರೋತಿ ದಶರಥಂ ನಮತಿ. ಅದಕ್ಕೆ ಅರ್ಥ ಕನ್ನಡದಲ್ಲಿ ಹೇಳು. ರಾಮ ಏನು ಮಾಡುತ್ತಾನೆ, ದಶರಥನಿಗೆ ನಮಿಸುತ್ತಾನೆ. ಅರ್ಥವಾಯ್ತಾ? ನೀನೇನು ಮಾಡಿದ್ಯಪ್ಪ? ನೀನು ಓದು. ಆಯಿತು. ರಾಮಃ ಕಿಂ ಕರೋತಿ. ರಾಮಃ ನಾವು ಕಲ್ತ್ಕೊಂಡಿದ್ದೇವೆ. ರಾಮಃ ಅಂದರೆ ರಾಮನು ಎಂದು. ಕರೋತಿ ಅಂದರೆ, ಕರೋತಿಯಲ್ಲಿ ಮಾಡು ಎಂದು ಕ್ರಿಯೆ ಇದೆ. ಕರೋತಿ ಕರೋತಿ ಅಂದರೆ ಅವನು ಮಾಡುತ್ತಾನೆ, ಮಾಡುತ್ತಾಳೆ, ಮಾಡುತ್ತದೆ, 3 ಆಗುತ್ತವೆ. ಕರೋತಿ ಅಂದರೆ 3 ಅರ್ಥಗಳಾಗುತ್ತವೆ. ಇದಕ್ಕೆ ಕರೋತಿ ಈಗ ಕಂಡು ಬರ್ತಾ ಇದೆಯಾ? ಆವಾಗಕ್ಕಿಂತ ಈಗಲೇ ಚೆನ್ನಾಗಿದೆ. ಕರೋತಿ ಹೇಳಿದ್ದೀವಲ್ಲ, ಈ ತೀ ಜಾಗದಲ್ಲಿ ಮೀ ಮಾಡಿದ್ದರೆ ಮೊದಲು ಉಚ್ಚಾರಣೆ ಏನಾಗ್ತದೆ? ಕರೋಮಿ ಆಗುತ್ತದೆ. ತೀ ಇದ್ದರೆ ಕರೋತಿ, ಮೀ ಇದ್ದರೆ ಕರೋಮಿ. ಕರೋತಿಗೆ ಅರ್ಥವೇನು? ಅವನು ಮಾಡ್ತಾನೆ, ಅವಳು ಮಾಡ್ತಾಳೆ, ಅಥವಾ ಅದು ಮಾಡುತ್ತದೆ, 3 ಆಗಬಹುದು ಅರ್ಥಗಳು ಅಲ್ಲವೇ. ಕರೋಮಿ ಅಂದರೆ ಇಲ್ಲಿ ವಾಕ್ಯ ನೋಡು. ರಾಮಃ ಕರೋತಿ, ರಾಮ ಕಲಿತುಕೊಂಡಿದ್ದೇವೆ. ರಾಮನು ಕರೋತಿ ಇರಬೇಕಾ, ರಾಮನು ಕರೋಮಿ ಇರಬೇಕಾ? ರಾಮಃ ಕರೋತಿ ಇರಬೇಕು. ರಾಮನು ಮಾಡುತ್ತಾನೆ ಇರಬೇಕೇ ಹೊರತು ರಾಮನು ಮಾಡುತ್ತೇನೆ ಎಂದು ಯಾರು ಹೇಳಲ್ಲ. ಅದರಿಂದ ರಾಮಃ ಕರೋತಿ ಇರಬೇಕು. ರಾಮಃ ಕರೋತಿ ಅಂದರೆ ಇಷ್ಟು ಮಾತ್ರಕ್ಕೆ ಅರ್ಥವೇನು? ರಾಮನು ಮಾಡುತ್ತಾನೆ. ಅದಕ್ಕೆ ಕಿಂ ಎಂದು ಒಂದು ಮಾತು ಸೇರಿಸಿದ್ದೇವೆ. ರಾಮಃ ಕಿಂ ಕರೋತಿ. ಹೇಳು ಒಂದು ಸಲ 3 ಪದಗಳು. ಕಿಂ ಅಂದರೆ ಸಂಸ್ಕೃತದಲ್ಲಿ ಏನು, ಏನನ್ನು 2 ಆಗುತ್ತದೆ. ಕಿಂ ಅಂದರೆ ಪ್ರಥಮ ವಿಭಕ್ತಿ, ಅದು ನಪುಂಸಕಲಿಂಗ ಆಗುವುದರಿಂದ ಪ್ರಥಮ ವಿಭಕ್ತಿ ಆಗುತ್ತದೆ, ದ್ವಿತೀಯ ವಿಭಕ್ತಿ ಆಗ್ತದೆ. ಅಂದರೆ ಏನು, ಏನನ್ನು 2 ಅರ್ಥಗಳು ಬರ್ತವೆ. ಹಿಂದಿಯಲ್ಲಿ ಕ್ಯಾ ಎಂದು ಹೇಳ್ತೀವಲ್ಲ, ಹಾಗೆ ಏನು ಎಂದರ್ಥ. ಕಿಂ ಅಂದರೆ ಏನು ಎಂದರ್ಥ. ರಾಮಃ ಕಿಂ ಕರೋತಿ, ರಾಮನು ಏನು ಮಾಡ್ತಾನೆ ಎಂದರ್ಥ. ಅದಕ್ಕೆ ಅದೇ ವಾಕ್ಯದಲ್ಲಿ ಉತ್ತರ ಕೊಟ್ಟರು, ದಶರಥಂ ನಮತಿ ಎಂದು ಅಲ್ಲವೇ. ದಶರಥಂ ಅಂದರೆ ದಶರಥನನ್ನು. ಅದಕ್ಕೆ ಹೇಳಿದ್ದೇವೆ ನಾವು ದಶರಥಃ 2 ಇದೆ. ರಾಮಃ ಮೊದಲು ಹೇಳಿದ್ದೀವಲ್ಲ, ರಾಮಃ ಎಂದು ಹೇಳಿದ್ದರೆ ರಾಮನು. ಅದೇ ರಾಮಂ ಎಂದು ಹೇಳಿಬಿಟ್ರೆ ರಾಮನನ್ನು. ಹಾಗೆ ದಶರಥಃ ಅಂದರೆ ದಶರಥನು. ದಶರಥಂ ಎಂದು ಹೇಳಿದ್ದರೆ ದಶರಥನನ್ನು. ಏನಾಗ್ತದೆ ವ್ಯತ್ಯಾಸ? ಏನಪ್ಪ? ದಶರಥಃ ದಶರಥನು, ದಶರಥಂ ದಶರಥನನ್ನು.
ನಮತಿ. ನಮತಿ ಗೊತ್ತಿದೆ ನಮಗೆ. ನಮತಿ ನಮಿಸುತ್ತಾನೆ. ಈಗ ಹೇಳು ರಾಮ ನಮತಿ ಅಂದರೆ ಅರ್ಥ ರಾಮನು ನಮಿಸುತ್ತಾನೆ. ಯಾರನ್ನು? ದಶರಥಂ. ಈಗ 3 ಪದಗಳು ಸೇರಿಸಿ ಹೇಳು. ಅಂದರೆ ಅರ್ಥ ರಾಮನು ದಶರಥನನ್ನು ನಮಿಸುತ್ತಾನೆ. ಇದು ಕನ್ನಡದಲ್ಲಿ ಹೇಳಿ. ರಾಮನು ಈಗ ಮುಂದಿನ ವಾಕ್ಯ ಹೇಳಿ ನೀವು. ದಶರಥನಿಗೆ ನಮಿಸುತ್ತಾನಂತ ಬರ್ತದೆ, ಸರಿ ಆಯಿತು. ಅಂದರೆ ಸಂಸ್ಕೃತದಲ್ಲಿ ವಿಭಕ್ತಿ ದ್ವಿತೀಯ ಇರಬೇಕು. ಆದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಪ್ರತಿಯೊಂದು ಭಾಷೆಗೆ ತನ್ನ ತನ್ನ ಇಡಿಯಂ ಇರುತ್ತದೆ. ನಾವು ಅವನಿಗೆ ನಮಿಸುತ್ತಾನೆ ಎಂದು ಅವನಿಗೆ ಎಂದೇ ಹೇಳ್ತೀವಿ, ದಶರಥನಿಗೆ ಎಂದೇ ನಮ್ಮ ಭಾಷೆಯಲ್ಲಿ. ಆದರೆ ಅದು ಸಂಸ್ಕೃತದಲ್ಲಿ ದ್ವಿತೀಯ ವಿಭಕ್ತಿ ಬರಬೇಕು. ಇಲ್ಲಿ ನಾವು ಆ ಸಂಸ್ಕೃತದಲ್ಲಿ ದ್ವಿತೀಯ ವಿಭಕ್ತಿ ಇದೆ ಎಂದು ತಿಳಿಸುವುದಕ್ಕೆ ದಶರಥನನ್ನು ಎಂದು ಹೇಳಿದ್ದೀನಿ. ನೀವು ಕನ್ನಡದಲ್ಲಿ ನಮ್ಮ ಇಡಿಯಂಗೆ ಅನುಗುಣವಾಗೇ ಮಾಡಬೇಕು. ನಾವು ದಶರಥನಿಗೆ ಎಂದು ಹೇಳಿಬಿಟ್ಟರೆ ಸಂಸ್ಕೃತದಲ್ಲಿ ಚತುರ್ಥಿ ವಿಭಕ್ತಿ ತಗೊಳ್ತಾರೆ. ಹಾಗೆ ಬೇಡ ಎಂದು ಹಾಗೆ ಹೇಳಿದ್ದೀನಿ ಅಷ್ಟೇ. ಆದರೆ ಕನ್ನಡದ್ದು ಕರೆಕ್ಟೇ. ಒಂದೊಂದು ಭಾಷೆಗೆ ಆ ಭಾಷೆಯಲ್ಲಿ ದ್ವಿತೀಯ ಹೇಳ್ತೀವಿ, ಸಂಸ್ಕೃತದಲ್ಲಿ ದಶರಥನಿಗೆ ಹೇಳ್ತೀವಿ, ಅದೇ ಕರೆಕ್ಟ್. ಆಗಲ್ಲ, ಚತುರ್ಥಿ. ಯಾಕಂದರೆ ಅವನಿಗೆ ಅಂದರೆ ಅದು ಚತುರ್ಥಿ ಆಗುತ್ತದೆ. ಆದರೆ ನಾವು ಕನ್ನಡದಲ್ಲಿ ಚತುರ್ಥಿ ಬಳಸಿದ್ದರೂ ಸಂಸ್ಕೃತದಲ್ಲಿ ದ್ವಿತೀಯನೇ ಆಗುತ್ತದೆ. ದಶರಥಂ ಆಗುತ್ತದೆ ಹೊರತು ದಶರಥಾಯ ಆಗಲ್ಲ. ಆಗಲ್ಲ. ಅದು ಹೇಳ್ತೀನಿ. ಅಂದರೆ ನಮತಿ ಹೀಗೆ ಇದೆ ನೋಡಿ. ನಮತಿ ಇಲ್ಲಿಲ್ಲ, ತೆಗಿಯಲ್ಲ. ಇದು ತೆಗೆದು ಮತ್ತೆ ಮಾಡಿ, ಯಾಕಂದರೆ ಜಾಗ ಕಮ್ಮಿ ಇದೆ ಅಲ್ಲವೇ, ಅದರಿಂದ ತೆಗೆದು ಬಿಡಿ. ನಮತಿ ಕ್ರಿಯಾಪದ. ನಮತಿ ಕ್ರಿಯಾಪದ. ಇದಕ್ಕೆ ನಮಾಮಿ ಹೇಳಬಹುದು ಅಲ್ಲವೇ? ನಮತಿ ಅಂದರೆ ನಮಿಸುತ್ತಾನೆ, ನಮಾಮಿ ಅಂದರೆ ನಾನು ನಮಿಸುತ್ತೇನೆ. ಇದು ಕ್ರಿಯಾಪದ. ನಮತಿ ನಮಾಮಿ ಇದು ಬಳಸಿದ್ದರೆ ದ್ವಿತೀಯ ವಿಭಕ್ತಿ ಬರಬೇಕು. ದೇವಂ ನಮತಿ ಹೇಳು. ದೇವನನ್ನು ನಮಿಸುತ್ತಾನೆ. ಹಾಗೆ ರಾಮಂ ನಮತಿ, ರಾಮನನ್ನು ನಮಿಸುತ್ತಾನೆ ಎಂದು. ಆದರೆ ನಮಿತೂಕಿ ಬದಲಾಗಿ ನಮತಿ ನಮಾಮಿ, ನಾನು ನಮಾಮಿ ಅಂದರೆ ರಾಮಂ ನಮಾಮಿ ಹೇಳು. ದೇವಂ ನಮಾಮಿ. ಹಾಗೆ ದೇವರನ್ನು ನಮಿಸುತ್ತೇನೆ, ರಾಮನನ್ನು ನಮಿಸುತ್ತೇನೆ, ನಾನು ನಮಾಮಿ ಅಂದರೆ ಕ್ರಿಯಾಪದ. ಅಲ್ಲಿ ದ್ವಿತೀಯ ವಿಭಕ್ತಿ. ಯಾವಾಗ ನಮಃ ಎಂದು ಹೇಳ್ತೀವೋ ಇಷ್ಟೇ, ಆವಾಗ ರಾಮಂ ನಮಃ ಹೇಳಬಾರ್ದು. ರಾಮಾಯ ನಮಃ ಹೇಳು. ಶಿವಾಯ ನಮಃ, ಕೃಷ್ಣಾಯ ನಮಃ, ದೇವಾಯ ನಮಃ, ಗುರವೇ ನಮಃ. ಅಂದರೆ ನಮಃ ಎಂಬುದು ಇದು ಕ್ರಿಯಾಪದ ಅಲ್ಲ, ಇದು ಅವ್ಯಯ. ಕೇವಲ ನಮಃ ಹೇಳಬೇಕಾದರೆ ಚತುರ್ಥಿ ವಿಭಕ್ತಿ ಬಳಸಬೇಕು. ನಮತಿ ಹೇಳಬೇಕಾದರೆ ದ್ವಿತೀಯ ಹೇಳಬೇಕು. ಹೇಗೆ ರಾಮಾಯ ನಮಃ ಅಂದರೆ ರಾಮನಿಗೆ ನಮಸ್ಕಾರ, ರಾಮಂ ನಮತಿ ಅಂದರೆ ರಾಮನನ್ನು ನಮಿಸುತ್ತಾನೆ. ವ್ಯತ್ಯಾಸ ಗೊತ್ತಾಯಿತು. ಅದು ಸಂಸ್ಕೃತದ ಇಡಿಯಂ. ಈಗ ಕನ್ನಡದಲ್ಲಿ ಹೇಗಿದೆಯೋ ಹಾಗೆ ಬಳಸ್ಕೊಂಡೆ, ಯಾಕಂದರೆ ತಮ್ಮ ತಮ್ಮ ಭಾಷೆ ಅಷ್ಟೇ, ಅವರವರ ಭಾಷೆ ಹೇಗಿದೆಯೋ ಹಾಗೆ ಮಾಡ್ತೀವಿ. ಇಂಗ್ಲೀಷ್ನಲ್ಲಿ 2ಕ್ಕೆ ಒಂದೇ ಇದೆ. ಹಿ ಸ್ಯಾಲ್ಯೂಟ್ಸ್ ರಾಮ, ಸ್ಯಾಲ್ಯೂಟ್ಸ್ ಅಷ್ಟೇ ಇದೆ, ಟು ಇಲ್ಲ. ನಮಃ ಹೇಳಿದ್ದರೆ ಸ್ಯಾಲ್ಯುಟೇಷನ್ ಟು ರಾಮ, ಸ್ಯಾಲ್ಯುಟೇಷನ್ ಟು ರಾಮ, ರಾಮನಿಗೆ. ನಮಃ ಹೇಳಿದ್ದಾಗ ರಾಮಾಯ ನಮಃ ಅಂದರೆ ದೇವಾಯ ನಮಃ, ಶಿವಾಯ ನಮಃ ಅಂದರೆ ಸ್ಯಾಲ್ಯುಟೇಷನ್ ಟು ರಾಮ. ಅಲ್ಲಿ ಟು ಸೇರಿಸ್ತೀವಿ, ಏಕೆ? ಚತುರ್ಥಿ ವಿಭಕ್ತಿ. ಈಗ ಇದು ಹೇಳಿದರೆ ರಾಮನನ್ನು ನಮಿಸುತ್ತಾನೆ ಅಂದರೆ ಹಿ ಸ್ಯಾಲ್ಯೂಟ್ಸ್ ರಾಮ, ಟು ಸೇರಿಸಲ್ಲ, ಹಿ ಸ್ಯಾಲ್ಯೂಟ್ಸ್ ರಾಮ. ಹಾಗೆ ಆ ಭಾಷೆ ಅಷ್ಟು, ಕನ್ನಡ ಭಾಷೆ ಇಷ್ಟು. ಪ್ರತಿಯೊಂದು ತಮ್ಮ ತಮ್ಮ ಭಾಷೆ ಹೇಗಿದ್ದರೆ ಹಾಗೆ. ಸಿಮಿಲಿ ಅಲ್ಲ, ಸಿಮಿಲಿ ಇದು ಸಿಮಿಲಿ ಮೆಟಫರ್ ಅಲ್ಲಪ್ಪ, ಅದು ಸುಮ್ಮನೆ ಇದು ಪ್ರಿಪೊಸಿಷನ್. ಇದು ಪ್ರಿಪೊಸಿಷನ್, ಕಾರಕ ಅಷ್ಟೇ. ಯಾವ ಪ್ರಿಪೊಸಿಷನ್ ಬರಬೇಕು, ಇದು ಏನು ಹೇಳ್ತೀವಿ, ನೌನ್ ವರ್ಬ್ ರಿಲೇಷನ್ಶಿಪ್ ಅಷ್ಟೇ. ಇದು ನೌನ್ ವರ್ಬ್ ರಿಲೇಷನ್ಶಿಪ್, ಇದು ನೌನ್ ಆ್ಯಂಡ್ ಅದರ್, ಇದೇನು ಇದು ಅವ್ಯಯ, ಅದು ಅಷ್ಟೇ. ಸಿಮಿಲಿ ಮೆಟಫರು ಅದು ಪೊಯೆಟಿಕ್ ಇದರಲ್ಲಿ ಬರುತ್ತದೆ, ಅದು ಬೇಕಾಗಿಲ್ಲ. ಸುಮ್ಮನೆ ಪ್ರಿಪೊಸಿಷನ್.
ಯಾವ ಪ್ರಿಪೊಸಿಷನ್ ಬರಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್. ಸೀತಾ ಕಿಂ ಕರೋತಿ ಹಾಂ, ರಾಮಂ ನಮತಿ. ಎಲ್ಲರೂ ಒಂದೊಂದು ಸಲ ಓದಿ ಇದೆಲ್ಲ. ಒಬ್ಬ ನೀವು ಹಾಂ ಹಾಂ, ನೀನು ಒಂದು ಸಲ ಓದು. ಸೀತಾ ಕಿಂ ಕರೋತಿ ರಾಮಂ ನಮತಿ. ಹಾಂ, ಈಗ ನೀವೇನು ಮಾಡಿದ್ದೀಯ ಅನುವಾದ ಹೇಳು, ನಾನು ನಂತರ ಕರೆಕ್ಷನ್ ಮಾಡ್ತೇನೆ. ಮಾಡುತ್ತಾಳೆ. ಹಾಂ, ಸೀತಾ ಏನು ಮಾಡುತ್ತಾಳೆ? ಹಾಂ, ಏನು ಅಂದರೆ ಏನನ್ನು ಮಾಡುತ್ತಾಳೆ. ಹಾಂ, ಆಯಿತು. ರಾಮನಿಗೆ ನಮಿಸುತ್ತಾಳೆ. ರಾಮನನ್ನು ನಮಿಸುತ್ತಾಳೆ. ಆಯಿತು. ಸೀತಾ ಏನನ್ನು ಮಾಡುತ್ತಾಳೆ, ಹ್ಞೂ, ರಾಮನನ್ನು ನಮಿಸುತ್ತಾಳೆ. ಹಾಂ, ಕರೆಕ್ಟ್. ಇಲ್ಲಿ ನೋಡಿ, ಸೀತಾ ಕಿಂ ಕರೋತಿ. ಹಿಂದೆ ಏನು ಹೇಳಿದ್ದೀವಿ? ರಾಮ ಕಿಂ ಕರೋತಿ, ಅದೇ ಜಾಗದಲ್ಲಿ ರಾಮ ಜಾಗದಲ್ಲಿ ಸೀತಾ ಇಟ್ಟಿದ್ದೇವೆ ಅಷ್ಟೇ. ಈಗ ಮಿಕ್ಕದೆಲ್ಲ ಹಾಗೇ ಇದೆ ಅಲ್ಲವೇ? ಅದೇ. ಕನ್ನಡದಲ್ಲಿ ನಮಿಸುತ್ತಾಳೆ, ನಮಿಸುತ್ತಾನೆ ಎರಡು ಭೇದ ಇದೆ. ಕ್ರಿಯಾಪದದಲ್ಲಿ ಸ್ತ್ರೀಲಿಂಗಕ್ಕೆ ನಮಿಸುತ್ತಾಳೆ ಹೇಳ್ತೀವಿ, ನಮಿಸುತ್ತಾನೆ ಗಂಡಸರು ಹೇಳ್ತೀವಿ. ಸಂಸ್ಕೃತದಲ್ಲಿ ಕ್ರಿಯಾ ನಮತಿ ಅದು ಹೆಂಗಸರೂ ಆಗಬಹುದು, ಗಂಡಸರೂ ಆಗಬಹುದು, ವಸ್ತು ಆಗಬಹುದು, ಎಲ್ಲರಿಗೂ ಒಂದೇ. ಕ್ರಿಯಾರೂಪ ಮೂವರಿಗೂ ಒಂದೇ. ನಮಿಸುತ್ತಾಳೆ ಅಂದರೆ ನಮತಿ, ನಮಿಸುತ್ತಾನೆ ಅಂದರೆ ನಮತಿ, ಎಲ್ಲಕ್ಕೆ ನಮತೆ ಹೇಳಬೇಕು. ಸಂಸ್ಕೃತದಲ್ಲಿ ಸುಲಭ ಇದೆ ಅಲ್ಲವೇ? ರಾಮ ನಮತಿ, ಸೀತಾ ನಮತಿ, ಇಬ್ಬರಿಗೆ ನಮತೆ ಹೇಳಬೇಕು. ಆಯಿತಾ? ಇದಾದ ನಂತರ ಕರೋತಿ, ಸೀತಾ ಕಿಂ ಕರೋತಿ, ಸೀತಾ. ಇಲ್ಲಿ ಕಿಂ ಅಂದರೆ ಹೇಳ್ತೀನಿ ನೋಡಿ. ಕಿಂ ಅಂದರೆ ಏನು ಮಾಡ್ತಾನೆ ಎಂದು ಮಾತಾಡುವ ಭಾಷೆಯಲ್ಲಿ ಆಡು ಭಾಷಾ ಹೇಳ್ತೀವಲ್ಲ, ವ್ಯಾವಹಾರಿಕ ಭಾಷಾ. ಆಡು ಭಾಷಕ್ಕೆ ಸಂಸ್ಕೃತದಲ್ಲಿ ವ್ಯಾವಹಾರಿಕ ಭಾಷಾ ಹೇಳ್ತೀವಿ. ವ್ಯಾವಹಾರಿಕ ಭಾಷಾ ಗ್ರಾಂಥಿಕ ಭಾಷಾ. ಗ್ರಾಂಥಿಕ ಅಂದರೆ ಗ್ರಂಥದಲ್ಲಿ ಲೇಖನ ಮಾಡುವ ರೀತಿ, ಅದು ಲಿಖಿತ ಭಾಷಾ. ಈ ಕಾಲದಲ್ಲಿ ನಾವು ಮಾತಾಡುವುದೇ ಬರೆಯುವುದು ಶುರು ಮಾಡಿಬಿಟ್ಟರು. ಬಟ್ ಪೂರ್ವಕಾಲದಲ್ಲಿ ಅದು ಲೇಖನ ಭಾಷಕ್ಕೆ ಗ್ರಾಂಥಿಕ ಭಾಷಾ ಹೇಳ್ತಾರೆ. ಮಾತಾಡುವ ಭಾಷಾ, ಆಡು ಭಾಷಕ್ಕೆ, ಮಾತಾಡುವ ಭಾಷಕ್ಕೆ ವ್ಯಾವಹಾರಿಕ ಭಾಷಾ ಹೇಳ್ತೀವಿ. ಸೊ ವ್ಯಾವಹಾರಿಕ ಭಾಷೆಯಲ್ಲಿ ಕಿಂ ಅಂದರೆ ಏನು ಹಾಗೆ ಹೇಳಿಬಿಡ್ತೀವಿ. ಏನು ಮಾಡ್ತಾನೆ ಅಂದರೆ ಅದು ನಿಜವಾದ ಅರ್ಥ ಏನನ್ನು ಮಾಡುತ್ತಾನೆಂದೇ ಅರ್ಥ. ಈಗ ನಾವು ಅದು ಬೇಕಾಗಿಲ್ಲ, ಅರ್ಥವಾಗಿ ಬಿಡ್ತದೆ ಎಂದು ಏನು ಮಾಡ್ತಾನೆ ಎಂದು ಹೇಳಿಬಿಡ್ತೀವಿ. ಅಂದರೆ ಅರ್ಥ ಗೊತ್ತು ನಮಗೆ, ಅದರಿಂದ ನಾವು ಹಾಗೆ ಹೇಳಿಬಿಡ್ತೀವಿ. ಅದರಿಂದ ಲೇಖನದಲ್ಲಿ ಅದರಲ್ಲಿ ದ್ವಿತೀಯ ವಿಭಕ್ತಿ ಇದೆ ಎಂದು ತಿಳ್ಕೊಳ್ಳಬೇಕು. ಅನುವಾದ ಮಾಡುವಾಗ ಕಿಂ ಅಂದರೆ ಆ ಎರಡನೆಯದೇ ಎಂದು ತಗೊಳ್ಳಬೇಕು, ದ್ವಿತೀಯ ವಿಭಕ್ತಿ ತಗೊಳ್ಳಬೇಕು. ಅದು ವಿಭಕ್ತಿ ಲೋಪ ಮಾಡಿದ್ದೇವೆ. ಏನನ್ನು ಎನ್ನುವುದಲ್ಲಿ ಅನ್ನು ಬಿಟ್ಟು ಕಿಂ ಎಂದು ಬಳಸಿಬಿಟ್ಟಿದ್ದೀವಿ. ಕೆಲವೊಮ್ಮೆ ನಮ್ಮ ಭಾಷೆಗಳಲ್ಲಿ ಅವು ನೋಡು, ರಾಮನು ಹೋಗುತ್ತಾನೆ. ಯಾರನ್ನು ನೋಡ್ತಾ ಇದ್ದೀಯಪ್ಪ ಅಂದರೆ ರಾಮನ ನೋಡ್ತಾ ಇದ್ದೀನಿ. ರಾಮನು ನೋಡ್ತಾ ಇದ್ದೀನಿ ಅಂದರೆ ರಾಮನು ನೋಡ್ತಾ ಅಲ್ಲ, ರಾಮನನ್ನು ನೋಡ್ತಾ ಇದ್ದೀನಿ ನಿಜವಾದ ಮಾತು ಅಲ್ಲವೇ? ರಾಮನನ್ನು ನೋಡ್ತಾ ಇದ್ದೀನಿ ಎನ್ನುವುದೇ ರಾಮಂ ಪಶ್ಯಾಮಿ, ರಾಮನನ್ನು ಅನ್ನುವುದೇ ಸರಿಯಾಗಿದೆ. ಆದರೆ ಅದು ರಾಮನನ್ನು ಅನ್ನು ಎಂದು ತೆಗೆದುಬಿಟ್ಟು ರಾಮನು ಎಂದು ಹೇಳಿಬಿಡ್ತೀವಿ. ಅಂದರೆ ಪ್ರಥಮ ವಿಭಕ್ತಿ ಬಳಸಿಬಿಡ್ತೀವಿ. ಪ್ರಥಮ ವಿಭಕ್ತಿ ನಮ್ಮ ಆಡು ಭಾಷೆಯಲ್ಲಿ ಬಳಸ್ತೀವಿ. ಆದರೆ ಇದರಿಂದ ಏನಾಗ್ತದೆ? ನೀವು ಅನ್ನು ಹೇಳಬೇಕಾಗಿಲ್ಲವಲ್ಲ, ಅನ್ನು ಹೇಳಬೇಕಲ್ಲ ಅಂದರೆ ಅನ್ನು ಹೇಳಬೇಕು, ಆದರೆ ಅನ್ನು ವಿಭಕ್ತಿ ಲೋಪ ಮಾಡಿ ಬಳಸಿಬಿಡ್ತೀವಿ. ಹಾಗೆ ಲೋಪ ಮಾಡಿ ಬಳಸುವುದು ಆಡು ಭಾಷೆಯಲ್ಲಿ ಬಂದುಬಿಟ್ಟಿದೆ. ಅದರಿಂದ ಕೇಳುವವರಿಗೆ ಹೇಳುವವರಿಗೆ ಅರ್ಥವಾಗ್ತದೆ, ಇಬ್ಬರಿಗೆ ಅರ್ಥವಾಗ್ತದೆ. ರಾಮಂ ಪಶ್ಯತಿ ಅಂದರೆ ರಾಮನೇ ನೋಡ್ತಾ ಇದ್ದಾನೋ, ರಾಮನು ನೋಡ್ತಾನೆ ಅಂದರೆ ರಾಮನೇ ನೋಡ್ತಾ ಇದ್ದಾನೋ, ರಾಮನನ್ನು ನೋಡ್ತಾ ಇದ್ದಾನೋ? ಕನ್ಫ್ಯೂಸ್ ಆಗ್ತದೆ ಅಲ್ಲವಾ? ಏನು ಮಾಡ್ತಾ ಇದ್ದೀನಿ ಅಂದರೆ ರಾಮನ್ ನೋಡ್ತಾ ಇದ್ದೀನಿ, ರಾಮನ್ ನೋಡ್ತಾ ಇದ್ದೀನಿ. ಆ ಬೇಗ ಬೇಗ ಮಾತಾಡುವಾಗ ರಾಮನ್ ನೋಡ್ತಾ ಇದ್ದೀನಿ ಅಂದರೆ ರಾಮನನ್ನು ಹೇಳಬೇಕಾ, ರಾಮನ್ ನೋಡ್ತಾ ಇದ್ದೀನಿ ನನಗೆ ರಾಮನನ್ನೇ ಬರಬೇಕಲ್ಲ. ಆದರೆ ಅವ್ರಿಗೆ ಅರ್ಥವಾಗ್ತದೆ ಎಂದು ರಾಮನು ಹೇಳಿಬಿಡ್ತೀವಿ. ಅನ್ನು ಅಲ್ಲಿ ಲೋಪವಾಯಿತು ಎಂದು ತಿಳ್ಕೊಳ್ಳಬೇಕು. ಅಲ್ಲಿ ಇದೆ, ಒಳಹೊಕ್ಕಿದೆ, ಮೇಲೆ ಬಳಸಲಿಲ್ಲ. ಆ ಅರ್ಥ ಅಲ್ಲಿ ಬರುತ್ತದೆ, ಇಂಪ್ಲಾಯ್ಡ್ ಮೀನಿಂಗ್. ಆ ಅರ್ಥ ಅದರ ಒಳಗೆ ಇದೆ ಎಂದು ಹಾಗೆ ತಿಳ್ಕೊಳ್ಳಬೇಕು. ಅಂಥದ್ದು ಪ್ರಯೋಗಗಳು ಅಲ್ಲಿ ಕಂಡು ಬರ್ತದೆ. ಅದರಿಂದ ಹೇಳದಿದ್ದರೂ ಆ ಅರ್ಥ ಇದೆ ಅಂತ ತಿಳ್ಕೊ. ಇಲ್ಲಿ ಸೀತಾ ಕಿಂ ನಮ ಕರೋತಿ, ಸೀತಾ ಏನು ಮಾಡುತ್ತಾಳೆ ಅಂದರೆ ಏನು ಮಾಡುತ್ತಾಳೆ ಅಂದರೆ ಏನನ್ನು ಮಾಡುತ್ತಾಳೆ ಎಂದೇ ಅರ್ಥ. ಅದು ನಾವು ಬಳಸದಿದ್ದರೂ ಅರ್ಥ ಅದೇ ಎಂದು ಇಟ್ಕೊಳ್ಳೋದು. ಅದರಿಂದ ಸಂಸ್ಕೃತದಲ್ಲಿ ದ್ವಿತೀಯ ವಿಭಕ್ತಿ ಎಂದೇ ತಗೊಳ್ಳಬೇಕು. ಸೀತಾ ಕಿಂ ಕರೋತಿ, ಸೀತಾ ಏನು ಮಾಡುತ್ತಾಳೆ, ಅದಕ್ಕೆ ರಾಮಂ ನಮತಿ. ರಾಮಂ ಅಂದರೆ
ರಾಮನಿಗೆ ನಮಿಸುತ್ತಾಳೆ. ರಾಮನಿಗೆ ರಾಮನನ್ನು ನಮಿಸುತ್ತಾಳೆ. ರಾಮನಿಗೂ ಹೇಳಬಹುದು, ಅದು ಕನ್ನಡ ಭಾಷಾದ ಇಡಿಯಂ. ರಾಮನನ್ನು ನಮಿಸುತ್ತಾಳೆ. ಆಯಿತು, ಮುಂದಿನ ವಾಕ್ಯ. ಬ್ರಾಹ್ಮಣಃ ಕಿಂ ಕರೋತಿ ಹಾಂ ಜಪಂ ಕರೋತಿ. ಹಾಂ, ಇದಕ್ಕೆ ಅನುವಾದ ಮಾಡು. ಬ್ರಾಹ್ಮಣನು ಮೊದಲೆಲ್ಲರೂ ಓದಲಿ, ಒಂದೊಂದು ಸಲ ಓದು. ಬ್ರಾಹ್ಮಣಃ ಕಿಂ ಕರೋತಿ ಒಬ್ಬರನ್ನಂತ ಒಬ್ಬರು, ಯಾಕಂದರೆ ತಪ್ಪಿದ್ದರೆ ಗೊತ್ತಾಗ್ತದೆ. ಹಾಂ ಜಪಂ ಕರೋತಿ. ಹಾಂ, ಬ್ರಾಹ್ಮಣ ಕಿಂ ಕರೋತಿ. ಬ್ರಾಹ್ಮಣ ಅಲ್ಲಿ ವಿಸರ್ಗ ಇದೆ ನೋಡಿ. ಬ್ರಾಹ್ಮಣಃ ಕಿಂ ಕರೋತಿ ಹಾಂ. ಜಪಂ ಕರೋತಿ. ಹಾಂ, ವಿಸರ್ಗವನ್ನು ಹ ಎಂದು ಉಚ್ಚರಿಸಬೇಕು. ಹ ಅಲ್ಲಿಯೂ ಒಂದು ಸೂಕ್ಷ್ಮ ಇದೆ, ಮುಂದೆ ಬಂದಾಗ ಹೇಳ್ತೀನಿ. ಅಕಾರ ನಂತರ ವಿಸರ್ಗ ಬಂದರೆ ಅಹ ಹೇಳ್ತೀವಿ. ಇಕಾಸಿ ರಾಮಃ ನಂತರ ವಿಸರ್ಗ ಬಂದರೆ ರಾಮಃ ಹೇಳ್ತೀವಿ. ಕವಿ ನಂತರ ವಿಸರ್ಗ ಬಂದರೆ ಕವಿಹಿ ಹೇಳ್ತೀವಿ. ವ್ಯತ್ಯಾಸ ಗೊತ್ತಾಯ್ತಾ? ರಾಮಃ ಆ ನಂತರ ವಿಸಿಸಿ ನಮಃ ಹೇಳಿದ್ದೀವಿ. ಆ ನಂತರ ವಿಸರ್ಗ ಬಂದರೆ ಅಹ, ಈ ನಂತರ ವಿಸರ್ಗ ಬಂದರೆ ಇಹಿ, ಊ ನಂತರ ವಿಸರ್ಗ ಬಂದರೆ ಉಹು, ಹಾಗೆ ಹೇಳ್ತೀವಿ. ಆ ಸಂಸ್ಕೃತ ವ್ಯತ್ಯಾಸ ಇದೆ. ರಾಮಃ ಕವಿಹಿ ಗುರುಹು ಹಾಗೆ ಹೇಳ್ತೀವಿ. ಆ ವಿಸರ್ಗ ಉಚ್ಚಾರಣ ಮುಂದೆ ಮುಂದೆ ಬರ್ತದೆ, ಮುಂದೆ ಹೇಳೋಣ. ಈಗ ನೋಡು, ಸೊ ಬ್ರಾಹ್ಮಣ ವಿಸರ್ಗಕ್ಕೆ ಏನು ಹೇಳಬೇಕು? ಹ ಎಂದು ಉಚ್ಚರಿಸಬೇಕು, ಅಲ್ಲವೇ? ಬ್ರಾಹ್ಮಣ ಕಿಂ ಕರೋತಿ. ಈಗ ಅರ್ಥ ಹೇಳಿ, ನೀವು ಅನುವಾದ ಮಾಡಿದ್ದು. ಬ್ರಾಹ್ಮಣನು ಏನು ಮಾಡುತ್ತಾನೆ? ಜಪ ಮಾಡುತ್ತಾನೆ. ಅಷ್ಟೇ. ಬ್ರಾಹ್ಮಣನೂ ಏನು ಮಾಡುತ್ತಾನೆ, ಅದು ನಾವು ಆಡು ಭಾಷೆಯಲ್ಲಿ ಬ್ರಾಹ್ಮಣ ಏನು ಮಾಡುತ್ತಾನೆ ಎಂದು ಹೇಳಿಬಿಡ್ತೀವಿ, ಅನ್ನೂ ತೆಗೆದು ಬಿಡ್ತೀವಿ, ಅಲ್ಲವೇ? ಕೇಳುವವ್ರಿಗೆ ಅರ್ಥವಾಗಿಬಿಡ್ತದೆ. ಅಂದರೆ ಆಡು ಭಾಷೆಯಲ್ಲಿ ಎಷ್ಟೋ ವಿಷಯಗಳು ಅರ್ಥವಾಗ್ತದೆ ಎಂದು ಬಿಟ್ಟರೂ ಅರ್ಥವಾಗಿಬಿಡ್ತದೆ, ಯಾರಿಗೆ ಅರ್ಥವಾಗಲ್ವೋ ಹೇಳಬೇಕಾಗ್ತದೆ ಅಷ್ಟೇ. ಬ್ರಾಹ್ಮಣ ಏನು ಮಾಡ್ತಾನೆ ಅಂದರೆ ಬ್ರಾಹ್ಮಣನು ಏನು ಮಾಡುತ್ತಾನೆ. ಕಿಂ ಕರೋತಿ ಗೊತ್ತಾಯಿತು. ಜಪಂ ಕರೋತಿ ಅಂದರೆ ಜಪ ಮಾಡ್ತಾನೆ ಹೇಳಿದ್ದೀವಿ ನೋಡಿ. ಜಪವನ್ನು ಎನ್ನುವುದೇ ನಿಜವಾಗಿ ಅರ್ಥ, ಅದು ಬಿಟ್ಟರೂ ಗೊತ್ತಾಗ್ತದೆ, ಅದರಿಂದ ಬಿಟ್ಟು ಬಿಟ್ಟು ಹೇಳಿಬಿಡ್ತೀವಿ. ಜಪಂ ಅಂದರೆ ಮತ್ತೆ ಇಲ್ಲಿ ನೋಡಿ, ರಾಮಃ ಅಂದರೆ ರಾಮನು, ರಾಮಂ ಅಂದರೆ ರಾಮನನ್ನು, ಹಾಗೆ ಜಪಃ ಅಂದರೆ ಜಪ, ಜಪಂ ಅಂದರೆ ಜಪವನ್ನು ಎಂದೇ ಅರ್ಥ. ಅಲ್ಲಿ ಜಪಂ ಎಂದಿದೆ ನೋಡಿ, ಇದೆ ಜಪಂ ಹಿಂದೆ, ಜಪಃ ವಿಸರ್ಗ ಇಲ್ಲ, ಏನಿದೆ? ಜಪ ವಿಸರ್ಗ ಇದೆ, ಸೊನ್ನೆ ಇದೆ, ಜಪಂ ಇವನ್ನು ಕೇಳ್ತಾ ಇದ್ದೆ. ಜಪಂ ಇದೆ ಅಂದರೆ ಏನು? ಜಪವನ್ನು ಎಂದರ್ಥ. ಜಪಂ ಕರೋತಿ, ಜಪವನ್ನು ಮಾಡುತ್ತಾನೆ ಎಂದು ತಿಳ್ಕೊಳ್ಳಿ. ಅರ್ಥವಾಯಿತಾ ಇವನಿಗೆ, ಹೊಸ ಹುಡುಗಕ್ಕೆ? ಆಯಿತು, ಮುಂದುವರಿಯೋಣ. ಮುಂದಿನ ವಾಕ್ಯ. ಅಹಂ ದೇವಂ ಪಶ್ಯಾಮಿ. ಹಾಂ, ಹೇಳು. ಇದು ಈ ಹೊಸ ಪದ ನಿಮಗೆ. ಅಹಂ ಏನು ಹೇಳಿದ, ಏನು ಗೊತ್ತಿದೆಯೋ ಅದು ಬರೆಯೂ, ತಪ್ಪಿದ್ದರೆ ನಾನು ಸರಿ ಮಾಡ್ತೀನಿ. ನಾನು ದೇವನನ್ನು ನೋಡುತ್ತೇನೆ. ಕರೆಕ್ಟ್. ನೀವು ಓದಪ್ಪ, ಒಂದು ವಾಕ್ಯ ಓದು. ದೇವಂ ಪಶ್ಯಾಮಿ. ಹಾಂ, ನೀವು ಓದು. ಅಹಂ ದೇವಂ ಪಶ್ಯಾಮಿ. ನೀವು ಅನುವಾದ ಮಾಡಿದ್ದೀಯಾ? ಮಾಡಿದ್ದರೆ ಓದು. ನಾನು ದೇವರನ್ನು ನೋಡುತ್ತೇನೆ. ಹಾಂ, ಇಲ್ಲಿ ನೋಡಿ, ಅಹಂ ಅಂದರೆ ನಾನು. ಇದು ನಾವು ಕಲಿಯಲಿಲ್ಲ, ಇದು ಹೊಸದಾಗಿ ಬಂತು, ಅಲ್ಲವೇ? ಕಲಿಯಲಿಲ್ಲ ನಾವು. ಅಹಂ. ಇಲ್ಲಿ ನಮತಿ ಎಂದು ಹೇಳಿದ್ದೀವಲ್ಲ, ನಮತೀಕಿ ರಾಮಃ ನಮತಿ ಎಂದು ಹೇಳಿದ್ವಿ. ಈ ಮೀ ಇದ್ದರೆ ನಮಿಸುತ್ತೇನೆ, ನಾನು ಎಂದರ್ಥ. ನಾನು ಮಾತು ಹೇಳಲಿಲ್ಲ, ಅದಕ್ಕೋಸ್ಕರ ನಾನು ಮಾತು ಹೇಳ್ತಾ ಇದ್ದೀವಿ. ಇಲ್ಲಿ ಏನು ಮಾತು ಅದು? ನಾನು, ಅಹಂ. ಸಂಸ್ಕೃತದಲ್ಲಿ ಅಹಂ ಅಂದರೆ, ನಾವು ಕನ್ನಡದಲ್ಲಿ ಅಹಂ ಅಂದರೆ ಅಹಂಕಾರ ಅಂದ್ಕೊಳ್ತೀವಿ, ಸಂಸ್ಕೃತದಲ್ಲಿ ಅಹಂ ಅಂದರೆ ಅಹಂಕಾರ ಅಲ್ಲ. ಅಹಂ ಅಂದರೆ ಸುಮ್ಮನೆ ನಾನು. ಅಹಂಕಾರ ಇರಬಹುದು, ಇಲ್ಲದಿರಬಹುದು, ಸುಮ್ಮನೆ ಅಹಂ ಅಂದರೆ ನಾನು ಅಷ್ಟೇ. ಆದ್ದರಿಂದ ಅಹಂ ನಮಾಮಿ ಅಂದರೆ ನಾನು ನಮಸ್ಕಾರ ಮಾಡ್ತೇನೆ, ನಾವು ನಮಿಸುತ್ತೇನೆ. ಅಹಂ ಪಶ್ಯಾಮಿ, ನಾನು ನೋಡ್ತೇನೆ, ನೋಡುತ್ತಿದ್ದೇನೆ, ನೋಡ್ತೇನೆ, ಎರಡೂ ಇದೆ, ಎರಡೂ ಒಂದೇ ಅರ್ಥ. ಏನು ನೋಡ್ತಾ ಇದ್ದಾನೆ? ದೇವಂ. ದೇವ ಶಬ್ದಕ್ಕೆ ಎರಡೂ ಇದೆ. ದೇವಃ ವಿಸರ್ಗ, ದೇವಂ ಸೊನ್ನೆ. ದೇವಃ ಅಂದರೆ ಅರ್ಥವೇನು? ದೇವನು. ದೇವನು. ದೇವಂ ಅಂದರೆ ದೇವನನ್ನು. ನಾನು ದೇವನನ್ನು ನಮಿಸುತ್ತೇನೆ, ಅಲ್ಲವೇ? ದೇವಂ ಇದೆ, ಅದು ನೆನಪಾಯ್ತಾ? ದೇವಂ ಸೊನ್ನೆ ಇದೆ, ಸೊನ್ನಕ್ಕೆ ಏನರ್ಥ? ದೇವನನ್ನು. ನಾನು ದೇವನನ್ನು ನಮಿಸುತ್ತೇನೆ. ಸೊನ್ನೆ ಇಲ್ಲದಿದ್ದರೆ ಏನಾಗುತ್ತದೆ? ದೇವಃ ನಮತಿ ಅಂದರೆ ದೇವನೇ ನಮಿಸುತ್ತಾನೆ ಆಗುತ್ತದೆ, ಅಲ್ಲವೇ? ದೇವನೇ ನಮಿಸುತ್ತಾನೆ ಆಗುತ್ತದೆ. ರಾಮಃ ನಮತಿ ಅಂದರೆ ರಾಮನೇ ನಮಿಸುತ್ತಾನೆ ಆಗುತ್ತದೆ, ರಾಮನನ್ನು ನಮಿಸುತ್ತಾನೆ ಆಗುತ್ತೆ. ವ್ಯತ್ಯಾಸ ಗೊತ್ತಾಯ್ತಾ? ರಾಮಃ ನಮತಿ, ರಾಮನೇ ನಮಿಸುತ್ತಾನೆ. ಹೇಳಪ್ಪ, ರಾಮಃ ನಮತಿ, ರಾಮನು ನಮಿಸುತ್ತಾನೆ. ರಾಮಂ ನಮತಿ, ರಾಮನನ್ನು ನಮಿಸುತ್ತಾನೆ. ಹಾಗೆ
ಹಾಗೆ ಮುಂದಿನ ವಾಕ್ಯ. ಮಹಾಭಾರತಂ ಪಠಾಮಿ ಹಾಂ, ಮುಂದೆ ಬ್ರಾಹ್ಮಣಂ ಪೂಜಯಾಮಿ ಹಾಂ, ಸೂರ್ಯಂ ನಮಾಮಿ. ಮೂರು ಒಂದೊಂದು ಸಲ ಹೇಳಿ. ಮೊದಲಿಂದ ಎಲ್ಲರೂ ಓದಿ. ಮಹಾಭಾರತಂ ಪಠಾಮಿ ಪಠಾಮಿ. ಹಾಂ, ಬ್ರಾಹ್ಮಣಂ ಪೂಜಯಾಮಿ ಸೂರ್ಯಂ ನಮಾಮಿ. ನೀನಪ್ಪ. ಮಹಾಭಾರತಂ ಪಠಾಮಿ. ಪಠಾಮಿ ಠಾವಿ ಟಿ ಹೆಚ್ಚಾಗಿ ಬನ್ನಿ. ಪಠಾಮಿ ಬರಬೇಕು, ಯಾಕಂದರೆ ವ್ಯತ್ಯಾಸ ಗೊತ್ತಿದೆ ಅಲ್ಲಿ ನೋಡಿ. ಠ ಟ ಈಗಿರುತ್ತದೆ, ಈ ಟ ರೌಂಡ್ ಇರುತ್ತದೆ, ಅದು ರೌಂಡ್ ಇದೆ ನೋಡಿ. ಈ ರೌಂಡ್ದು ಠ ಅಂದರೆ ಉಸಿರು ಹೆಚ್ಚಾಗಬೇಕು, ದ ಆಸ್ಪಿರೇಷನ್. ಪಠಾಮಿ ಟಿ ಹೆಚ್ಚು ಮಾಡ್ತೀವಿ ನೋಡಿ ಹಾಗೆ. ಇದು ಟಿ ಪಠಾಮಿ. ಇದು ಪಠಾಮಿ ಪದ ಇಲ್ಲ, ಠ ಅದು ಪಠಾಮಿ. ಮಹಾಭಾರತಂ ಪಠಾಮಿ. ಮಹಾಭಾರತಂ ಪಠಾಮಿ. ಬ್ರಾಹ್ಮಣಂ ಪೂಜಯಾಮಿ. ಅದು ಪಾ ಕೆಳಗೆ ಹೀಗೆ ಗುರ್ತಿದೆ ನೋಡಿ, ಅದು ಪೂ ದೀರ್ಘ. ಇದು ನೋಡಿ, ಇದು ಪಾ. ಇದು ಪಾಕಿ ಲೆಫ್ಟ್ ಮಾಡಿದ್ದರೆ ಪೂ, ರೈಟ್ಗೆ ಮಾಡಿದ್ದರೆ ಲಾಂಗ್. ಇದು ಪಾ. ಪ್ರುವ ಅದು ಬೇರೆ, ಅದು ಪ್ರೂ ಇದು, ಅದು ಬೇರೆ. ಕರೆಕ್ಟ್, ಅದು ಕೆಳಗೆ, ಅದು ರಾ ಬೇರೆ. ಸೊ ಇದು ಲೆಫ್ಟ್ಗೆ ಬಂದರೆ ಪೂ ಶಾರ್ಟ್, ರೈಟ್ಗೆ ಬಂದರೆ ಲಾಂಗ್. ಶಾರ್ಟ್ ಆ್ಯಂಡ್ ಲಾಂಗ್. ಇದಕ್ಕೆ ಪೂ ಅಂತ ಹೇಳ್ತೀವಿ. ಇದಕ್ಕೆ ಸಂಸ್ಕೃತದಲ್ಲಿ ಹ್ರಸ್ವ. ಶಾರ್ಟ್ಗೆ ಏನು ಹೇಳ್ತೀವಿ? ಹ್ರಸ್ವ. ಲಾಂಗಕ್ಕೆ ದೀರ್ಘ. ಅದರಿಂದ ಇನ್ನು ಮೇಲೆ ಅದೇ ಹೇಳ್ತೀನಿ, ನೆನಪಿಸ್ಕೊ. ಇದು ಪಕಾರಕ್ಕೂ ಪೂ ಹ್ರಸ್ವ, ಇದು ಪೂ ದೀರ್ಘ. ಪೂರ್ಣಂ ಎಂದು ಹೇಳ್ತೀವಿ ನೋಡಿ, ಪೂರ್ಣಂ. ಇದು ಹೊಳಿ ನರಸೀಪುರಂ ಎಂದು ಹೇಳ್ತೀವಿ. ಪುರಂ ಅಂದರೆ ಇದು ಬಳಸಬೇಕು. ಹೊಳಿ ನರಸೀಪುರ. ಪುರದಲ್ಲಿ ಶಾರ್ಟ್ ಇದೆ ಅಲ್ಲವೇ? ಹೊಳಿ ನರಸೀಪುರಕ್ಕೆ ಇದು ಬರಬೇಕಾ? ಇದಾ ಮೊದಲನೇದಾ ಎರಡನೇದಾ? ಮೊದಲನೇದು. ಏಕೆ? ಹೊಳೆ ನರಸೀಪುರ. ಪುರ ಅಂದರೆ ಇದು ಶಾರ್ಟ್. ಈಗ ಪೂರ್ಣ ಅಂದರೆ ಅದು ದೂರ ಆಗುತ್ತೆ, ಇದು ಎರಡನೇದಾಗ್ತದೆ, ಪೂರ್ಣಂ. ಅದು ಹಾಗೆ. ಅದರಿಂದ ಇಲ್ಲೇನಿದೆ? ಬ್ರಾಹ್ಮಣಂ ಪೂಜಯಾಮಿ, ದೀರ್ಘ ಇರುತ್ತದೆ. ಮುಂದಿನ ವಾಕ್ಯ. ಸೂರ್ಯಂ. ಸೊನ್ನೆ ಇದೆ ನೋಡಿ, ಮೇಲೆ ಸೊನ್ನೆ ಇದೆ ನೋಡಿ. ಸೂರ್ಯಂ ನಮಾಮಿ. ಕರೆಕ್ಟ್. ಸೂರ್ಯಂ ನಮಾಮಿ. ಈಗ ಅರ್ಥ ಹೇಳು. ಮಹಾಭಾರತವನ್ನು ಓದುತ್ತೇನೆ, ಬ್ರಾಹ್ಮಣನನ್ನು ಪೂಜಿಸುತ್ತೇನೆ, ಸೂರ್ಯನನ್ನು ನಮಿಸುತ್ತೇನೆ. ಕರೆಕ್ಟ್. ಈಗ ನೋಡಿ, ಪಠಾಮಿ ಹೇಳಿದ. ಪಠ ಅಂದರೆ ಓದುವುದು. ಪಠನ ಹೇಳ್ತೀವಲ್ಲ, ಪಠನ. ಪಠಕ್ಕೆ ಮ ಸೇರಿಸಿದ್ದರೆ ಪಠಾಮಿ. ಅವನು ಓದುತ್ತಾನೆ ಅಂದರೆ ಪಠತಿ. ಹೇಳು, ಪಠತಿ. ಅವನು ಓದುತ್ತಾನೆ, ಅವಳು ಓದುತ್ತಾಳೆ, ಅದು ಓದುತ್ತದೆ, ಮೂರು ಆಗುತ್ತದೆ. ಪಠತಿ ಅಂದರೆ ಅವನು ಓದುತ್ತಾನೆ, ಓದುತ್ತಾಳೆ, ಓದುತ್ತದೆ, ಮೂರು ಆಗ್ತದೆ. ಪಠಾಮಿ ಅಂದರೆ ನಾನು ಓದುತ್ತೇನೆ. ಇನ್ನೊಂದು ಕ್ರಿಯಾಪದ ಇದೆ, ಪೂಜಯಾಮಿ. ಪೂಜಯಾಮಿ ಅಂದರೆ ಪೂಜಿಸುತ್ತೇನೆ. ಪೂಜಯತಿ ಅಂದರೆ ಪೂಜಿಸುತ್ತಾನೆ. ತಿ ನೋಡಬೇಕು, ತಿ ಆ್ಯಂಡ್ ಮೀ ವ್ಯತ್ಯಾಸ ಎಲ್ಲಿದೆ? ತಿ ಮೀ. ತಿ ಅಂದರೆ ಅವನು, ಅವಳು. ಮೀ ಅಂದರೆ ನಾನು. ಹಾಗೆ. ಅದರಿಂದ ಪೂಜಯಾಮಿ ಅಂದರೆ ನಾನು ಪೂಜಿಸುತ್ತೇನೆ. ಸೂರ್ಯಂ ನಮಾಮಿ, ಅದು ಬಂತಲ್ಲ, ಹಿಂದೆ ಬಂತು. ನಾನು ನಮಿಸುತ್ತೇನೆ ಸೂರ್ಯನ. ಈಗ ಅರ್ಥ ಹೇಳಿದ್ಯಾ ನೀನು? ಅರ್ಥ ಹೇಳಿದ್ದೀಯಾ? ಅರ್ಥ ಹೇಳಿದರೆ ಇಲ್ಲೇನಿದೆ? ಪಠಾಮಿ ಪೂಜಯಾಮಿ ನಮಾಮಿ. ಪಠಾಮಿ ಪೂಜಯಾಮಿ ನಮಾಮಿ, ಮೂರು ಕ್ರಿಯಾಪದಗಳು ಬಂತು. ಈಗ ನಾಮಪದಗಳು ನೋಡೋಣ. ಮಹಾಭಾರತಂ. ಮಹಾಭಾರತಂ ನಪುಂಸಕಲಿಂಗ. ಅದರಿಂದ ಮಹಾಭಾರತ, ಮಹಾಭಾರತವನ್ನು ಎರಡು ಅರ್ಥಗಳು ಬರುತ್ತವೆ. ಪ್ರಥಮ ವಿಭಕ್ತಿ ಮಹಾಭಾರತಂ, ದ್ವಿತೀಯ ವಿಭಕ್ತಿ ಮಹಾಭಾರತ, ಎರಡಕ್ಕೆ ಅದೇ. ಇಲ್ಲಿ ಮಹಾಭಾರತಂ ಪಠಾಮಿ ಅಂದರೆ ಮಹಾಭಾರತವನ್ನು ಎಂದೇ ಅರ್ಥ. ಏಕೆ? ಓದುವನು ನಾನು. ಏನು ಓದ್ತಾ ಇದ್ದೀವಿ? ಮಹಾಭಾರತವನ್ನು. ಅದರಿಂದ ನಾನು ಓದ್ತಾ ಇದ್ದೇನೆ ಮಹಾಭಾರತವನ್ನು ಎಂದರ್ಥ. ಅದು ನೀವು ಮಹಾಭಾರತಂ, ನಾನು ಮಹಾಭಾರತ ಓದ್ತಾ ಇದ್ದೀನಿ ಎಂದು ಹೇಳಿಬಿಡ್ತೀವಿ ನಾವು. ಆದರೆ ಹೇಳುವಾಗ ಆಡು ಭಾಷೆಯಲ್ಲಿ ಹೇಳಿದ್ದರೂ ಅದರ ಅರ್ಥ ಮಹಾಭಾರತವನ್ನು ಓದುತ್ತೇನೆ ಎಂದೇ ಅರ್ಥ. ಎರಡನೆಯದು. ಮತ್ತು ಬ್ರಾಹ್ಮಣಂ ಪೂಜೆಯಾಮಿ. ಬ್ರಾಹ್ಮಣನೂ ಆಗುತ್ತದೆ. ಬ್ರಾಹ್ಮಣಂ ಅಂದರೆ ಬ್ರಾಹ್ಮಣನನ್ನು. ನಾನು ಬ್ರಾಹ್ಮಣನನ್ನು ಪೂಜಿಸುತ್ತೇನೆ ಆಗುತ್ತೆ. ಮತ್ತು ಸೂರ್ಯಂ. ಸೂರ್ಯವೂ ಹಾಗೆ. ಸೂರ್ಯ ಅಂದರೆ ಸೂರ್ಯ. ಸೂರ್ಯ ಅಂದರೆ ಸೂರ್ಯ. ಸೂರ್ಯಂ ಸೂರ್ಯ ಎರಡು ಇದೆ ನೋಡಿ. ಸೂರ್ಯ ಒಂದು, ಸೂರ್ಯಂ ಎರಡನೆಯದು. ಈಗ ಇದು ಸೊನ್ನೆ ಹಾಕಬಹುದು. ಓಕೆ. ಇಲ್ಲಿ ನೋಡಿ, ಸೂರ್ಯ ಅಂದರೆ ಸೂರ್ಯನು. ಇದು ಸೂರ್ಯಂ ಅಂದರೆ ಸೂರ್ಯನನ್ನು. ಇಲ್ಲಿ ಏನು ಹೇಳಿದೆ?
ಮೊದಲನೇದ ಎರಡನೇದ ಎರಡನೇ ಅಂದರೆ ಸೂರ್ಯನನ್ನು ನಮಾಮಿ, ಸೂರ್ಯನನ್ನು ನಮಿಸುತ್ತೇನೆ. ಹೀಗೆ ಒಂದೊಂದು ಪದ ಅದರ ವಿಭಕ್ತಿ, ಅದರ ರೂಪ ಗಮನಿಸಬೇಕು, ಅರ್ಥ ತಿಳ್ಕೊಳ್ಳಬೇಕು. ಸೂರ್ಯ, ಸೂರ್ಯ ಅಂದರೆ ಫಸ್ಟ್ ಕೇಸ್, ಅಂದರೆ ಸಬ್ಜೆಕ್ಟ್. ಸೂರ್ಯಂ ಅಂದರೆ ಆಬ್ಜೆಕ್ಟ್ ಅಷ್ಟೇ. ಫಸ್ಟ್ ಪ್ರಥಮ ವಿಭಕ್ತಿ ಸಬ್ಜೆಕ್ಟ್ ಆಗ್ತದೆ, ದ್ವಿತೀಯ ವಿಭಕ್ತಿ ಆಬ್ಜೆಕ್ಟ್ ಆಗುತ್ತದೆ. ಸೂರ್ಯ ನಮತಿ ಅಂದರೆ ಸನ್ ನಮಸ್ಕಾರ ಮಾಡ್ತಾನೆ. ಸೂರ್ಯಂ ನಮತಿ ಅಂದರೆ ಐ ಆಮ್ ಸ್ಯಾಲ್ಯೂಟಿಂಗ್ ನಮ್ಮ ಸೂರ್ಯ. ಸೊ ಸೂರ್ಯ ಬಿಕಮ್ಸ್ ಆಬ್ಜೆಕ್ಟ್. ಇಂಗ್ಲೀಷಲ್ಲಿ ವಿಭಕ್ತಿ ಅಂತೆಲ್ಲ ಉಂಟಾ? ಇಲ್ಲ ಅಲ್ಲ, ವಿಭಕ್ತಿ ಇದೆ ಅಲ್ಲವೇ? ವಿಭಕ್ತಿ ಇದೆ. ವಿಭಕ್ತಿ ಅಂದರೆ ಪ್ರಿಪೊಸಿಷನ್ ಹೇಳ್ತೀವಿ. ನೀವು ವಿಭಕ್ತಿ ಹೇಳಿದಾಗ ಹೇಳ್ತೀನಿ. ಸಬ್ಜೆಕ್ಟ್ಗೂ ವಿಭಕ್ತಿ ಇಲ್ಲ, ಇಂಗ್ಲೀಷ್ನಲ್ಲಿ ಇಲ್ಲ. ಅದರಿಂದ ಸಬ್ಜೆಕ್ಟ್ಗೂ ಡೈರೆಕ್ಟ್ ಹೇಳ್ತೀವಿ. ಆಬ್ಜೆಕ್ಟ್ಗೂ ಕೆಲವು ಕಡೆ ಟು ಬಳಸ್ತೀವಿ, ಕೆಲವು ಕಡೆ ಏನೂ ಇಲ್ಲ, ಅದು ಇಲ್ಲ. ಇಂಗ್ಲೀಷ್ನಲ್ಲಿ ದ್ವಿತೀಯ ವಿಭಕ್ತಿ ಪ್ರಥಮ ವಿಭಕ್ತಿಗೆ ಸಪರೇಟ್ ಇಲ್ಲ. ತೃತೀಯ ವಿಭಕ್ತಿನಿಂದ ನಾವು ವಿಭಕ್ತಿಗಳು ಹೇಳಿದ್ದು ಇಂಗ್ಲೀಷ್ನಲ್ಲಿ ಪ್ರಿಪೊಸಿಷನ್ಸ್ ಹೇಳಿಬಿಡ್ತಾರೆ. ನಾವು ವಿಭಕ್ತಿಗಳು ಎಂದು ಯಾವುದು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಹೇಳ್ತೀವೋ ಇಂಗ್ಲೀಷ್ನಲ್ಲಿ ಪ್ರಿಪೊಸಿಷನ್ಸ್ ಹೇಳಿಬಿಡ್ತೀವಿ. ಈಗ ನಾವು ಎರಡೇ ವಿಭಕ್ತಿಗಳು ಕಲ್ತ್ಕೊಂಡಿದ್ದೀವಲ್ಲ, ಮೂರನೇ ವಿಭಕ್ತಿ ಬಂದಾಗ ಅದಕ್ಕೆ ಪ್ರಿಪೊಸಿಷನ್ ಏನು ಹೇಳ್ತೀನಿ. ಅದಕ್ಕೆ ಯಾವ ಪ್ರಿಪೊಸಿಷನ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಹೇಳ್ತೀನಿ. ಓಕೆ, ಈಗ ಕನ್ನಡದಿಂದ ಸಂಸ್ಕೃತಕ್ಕೆ ಮುಂದಿನ ವಾಕ್ಯಗಳು ಓದಿ. ಸರಸ್ವತಿಯನ್ನು ಪೂಜಿಸುತ್ತೇನೆ. ಹಾಂ, ಕನ್ನಡ ಓದಬೇಕಾಗಿಲ್ಲಪ್ಪ, ಕನ್ನಡ ನಿಮಗೆ ಬರುತ್ತೆ. ನಿಮಗೆ ಬರಲ್ಲವ ಕನ್ನಡ? ಸೊ ಅಭ್ಯಾಸ ಮಾಡ್ಕೊ, ಓದೋಕ್ಕೆ ಬರ್ತದೆ. ಟ್ರೈ ಮಾಡು. ಸರಸ್ವತಿಯನ್ನು ಪೂಜಿಸುತ್ತೇನೆ. ಮತ್ತೊಂದು ಸಲ. ಸರಸ್ವತಿಯನ್ನು ತಿ ದೀರ್ಘ ಇಲ್ಲ, ಸರಸ್ವತಿ ಶಾರ್ಟ್ ಇದೆ ನೋಡು. ಸರಸ್ವತಿಯನ್ನು ಪೂಜಿಸುತ್ತೇನೆ. ಹಾಂ, ಹಾಗೆ ಸರಸ್ವತಿ ಇದು ಶಾರ್ಟು. ದೀರ್ಘ ಬೇಕಾದರೆ ಇದು ಮಾಡಿದರೆ ದೀರ್ಘ ಲಾಂಗ್ ಆಗ್ತದೆ, ಸರಸ್ವತೀ ಆಗುತ್ತದೆ. ಇದಿಲ್ಲದಿದ್ದರೆ ಸರಸ್ವತಿ ಇಷ್ಟೇ. ಹಾಗೆ ಇದೆಯಾ? ನಾನು ತಪ್ಪು ಬರೆದಿದ್ದೇನೆ. ಅದೇ ಹೀಗೆ ಮಾಡಿದರೆ ಸರಸ್ವತೀ ಆಗುತ್ತದೆ. ಹಾಂ, ಸರಸ್ವತಿ ಏನಿದೆ? ಸರಸ್ವತಿಯನ್ನು ಪೂಜಿಸುತ್ತೇನೆ. ಆಯಿತಾ? ಓದು, ಮತ್ತೊಂದು ಸಲ ಓದು. ಸರಸ್ವತಿಯನ್ನು ಪೂಜಿಸುತ್ತೇನೆ. ಕರೆಕ್ಟ್. ಈಗ ಸಂಸ್ಕೃತ ಹೇಳಿ. ಸರಸ್ವತೀಂ ಪೂಜಯಾಮಿ. ಹಾಂ, ಸರಸ್ವತೀಂ ಪೂಜಯಾಮಿ. ಕರೆಕ್ಟ್. ಸರಸ್ವತಿಯನ್ನು, ಏಕೆಂದರೆ ಪೂಜಿಸುವವಳು ಸರಸ್ವತ್ಯ ಅಥವಾ ಸರಸ್ವತಿಯನ್ನೇ ಪೂಜಿಸುತ್ತೇವೋ ವ್ಯತ್ಯಾಸ ನೋಡಿ. ಅವನೇ ಪೂಜಿಸುವುದಾದರೆ ಪ್ರಥಮ ವಿಭಕ್ತಿ, ಅವನನ್ನು ಪೂಜಿಸುವುದಾದರೆ ದ್ವಿತೀಯ ವಿಭಕ್ತಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಹೇಳ್ತೀವಿ. ಅವನೇ ಮಾಡುವರಾದರೆ ಸಬ್ಜೆಕ್ಟ್, ಅವನನ್ನು ನಾವು ಮಾಡುವರಾದರೆ ಆಬ್ಜೆಕ್ಟ್ ಅಲ್ಲವೇ? ಇದು ವ್ಯತ್ಯಾಸ, ಸಬ್ಜೆಕ್ಟ್ ಆಬ್ಜೆಕ್ಟ್. ಸೊ ಪ್ರಥಮ ವಿಭಕ್ತಿ ಸಬ್ಜೆಕ್ಟ್ ಆಗ್ತದೆ, ದ್ವಿತೀಯ ವಿಭಕ್ತಿ ಆಬ್ಜೆಕ್ಟ್ ಆಗುತ್ತದೆ. ಆಯ್ತಲ್ಲ? ಇಲ್ಲಿ ಏನು ಕನ್ನಡದಲ್ಲಿ ಏನಿದೆ? ಸರಸ್ವತಿಯನ್ನು ಪೂಜಿಸುವವರು ಯಾರು? ನಾನು. ಏಕವಚನ ಇದೆ, ಪೂಜಿಸುತ್ತೇನೆ. ಸರಸ್ವತಿ ಅಲ್ಲ, ಸರಸ್ವತಿ ಆಬ್ಜೆಕ್ಟ್ ಆಫ್ ಪೂಜಾ. ಪೂಜಕ್ಕೆ ಆಬ್ಜೆಕ್ಟ್ ಆಗ್ತಾಳೆ. ಅವಳನ್ನು ನಾನು ಪೂಜಿಸುತ್ತೇನೆ. ಅದರಿಂದ ಕರ್ತ ನಾನು, ಮಾಡುವವನು ನಾನು. ಯಾರಿಗೆ ಮಾಡ್ತಾ ಇದ್ದೀನಿ? ಸರಸ್ವತಿಗೆ. ಅದರಿಂದ ಸರಸ್ವತಿ ಆಬ್ಜೆಕ್ಟ್ ಆಯಿತು. ಆಬ್ಜೆಕ್ಟ್ ಅಂದರೆ ದ್ವಿತೀಯ ವಿಭಕ್ತಿ ಬರಬೇಕು. ಅದರಿಂದ ಏನು ಹೇಳ್ತೀವಿ? ಸರಸ್ವತೀಂ. ಆಯಿತಾ? ಸರಸ್ವತೀಂ ಎಂದು ಇದು ಮಾಡಬೇಕು. ಇಲ್ಲದಿದ್ದರೆ ಫಸ್ಟ್ ಕೇಸ್ ಸಬ್ಜೆಕ್ಟ್ ಇದ್ದರೆ ಸರಸ್ವತಿ ಇಷ್ಟೇ. ಸರಸ್ವತಿ ಅಂದರೆ ಸರಸ್ವತಿ ಆಗುತ್ತದೆ. ಸರಸ್ವತೀಂ ಸೊನ್ನೆ ಮಾಡಿಬಿಟ್ರೆ ಸರಸ್ವತಿಯನ್ನು ಆಬ್ಜೆಕ್ಟ್ ಆಗಿಬಿಡ್ತಾಳೆ. ಐ ಆಮ್ ವರ್ಷಿಪಿಂಗ್ ಸರಸ್ವತಿ, ಸರಸ್ವತಿಯನ್ನು ಪೂಜಿಸುತ್ತೇನೆ, ಆಬ್ಜೆಕ್ಟ್ ಆಗುತ್ತಾಳೆ ಅಲ್ಲವೇ? ಪೂಜಿಸುತ್ತೇನೆಗೆ ಏನು ಹೇಳ್ತೀವಿ? ಸುತ್ತೇನೆ ಅಂದರೆ ನಾನು. ಪೂಜಯಾಮಿ ಬರುತ್ತದೆ. ಏಕೆ? ಪೂಜೆ ಗೊತ್ತು ನಮಗೆ. ಪೂಜಯಾಮಿ ಮೀ ಇರಬೇಕು ಕೊನೆಗೂ. ಹಾಂ, ಪೂಜಯಾಮಿ, ಪೂಜಿಸುತ್ತೆ. ಈಗ ಮಿಕ್ಕದು ನಾನು ಬರೆಯಲಿಲ್ಲ ಅಷ್ಟೇ. ಪೂಜಯಾಮಿ ಅಂದರೆ ನಾನು ಪೂಜಿಸುತ್ತೆ. ಈ ಮೀದೆ ಯಾ ದೀರ್ಘ ಆಗುತ್ತದೆ. ಆದರೆ ಪೂಜಿಸುತ್ತಾನೆ ಎಂದು ಹೇಳಬೇಕಾದರೆ ಪೂಜಯತಿ, ಈ ಯಾ ದೀರ್ಘ ಆಗಲ್ಲ. ಅದು ನೆನಪಿಟ್ಕೊಂಡು ಪೂಜಯತಿ ಅಷ್ಟೇ. ಅವನು ಪೂಜಿಸುತ್ತಾನೆ, ಅವಳು ಪೂಜಿಸುತ್ತಾಳೆ ಅಂದರೆ ಪೂಜಯತಿ. ಈ ಯಾ ಶಾರ್ಟ್ ಇರುತ್ತದೆ, ಹ್ರಸ್ವ. ಇದು ಯಾ ದೀರ್ಘ ಆಯಿತು ನೋಡಿ. ಮೀ ಹೇಳಬೇಕಾದರೆ ಯಾ ದೀರ್ಘ ಆಗುತ್ತದೆ, ಇದಕ್ಕೆ ಯಾ ದೀರ್ಘ ಆಗಲ್ಲ. ನಮಾಮಿ ಹಾಗೆ ಆಗುತ್ತದೆ. ನಮತಿ ಮಾ ದೀರ್ಘ ಆಗಲಿಲ್ಲ. ನಮಾಮಿ ಮಾ ದೀರ್ಘ ಆಯಿತು ನೋಡಿ. ಬರೆಯಲ್ಲ? ಗೊತ್ತಾಯ್ತಾ? ಬರೆಯಬೇಕಾಗಿಲ್ಲ. ನಮಾಮಿಯಲ್ಲಿ ಮಾ ದೀರ್ಘ ಆಗುತ್ತದೆ.
ಪೂಜಯಾಮಿಯಲ್ಲಿ ಯಾ ದೀರ್ಘ ಆಗುತ್ತೆ. ಅಂದರೆ ಮೀಕಿ ಮುಂಚೆ ಹಿಂದೆ ಆ ಒಂದು ಅಕ್ಷರ ದೀರ್ಘ ಆಗಿಬಿಡ್ತದೆ. ಈಗ ಮಿಕ್ಕದಕ್ಕಾಗಲ್ಲ, ತೀಕ ಆಗಲ್ಲ, ನಮತಿ ಆಗಲ್ಲ. ಪಶ್ಯಾಮಿಯಲ್ಲಿ ಹಾಗೆ ಆಗುತ್ತದೆ. ಪಶ್ಯಾಮಿ ನೋಡುತ್ತೇನೆ, ಶ್ಯಾಮಿ ಯಾ ದೀರ್ಘ ಆಯಿತು. ಪಶ್ಯತಿ ಇದು ಮಾತ್ರ ದೀರ್ಘ ಆಗಲ್ಲ ಅಲ್ಲವೇ. ಪಶ್ಯತಿ ಪಶ್ಯಾಮಿ ಹಾಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಮುಂದುವರಿಯಪ್ಪ. ಇದು ಸರಸ್ವತಿಯನ್ನು ಪೂಜಿಸುತ್ತೇನೆ ಮೊದಲನೆಯ ವಾಕ್ಯ ಆಯಿತು. ಎರಡನೆಯ ವಾಕ್ಯ ಹೇಳು. ಬ್ರಾಹ್ಮಣನು ಕಾಲನ್ನು ತೊಳೆದುಕೊಳ್ಳುತ್ತಾನೆ. ಬ್ರಾಹ್ಮಣನು ಕಾಲನ್ನು ತೊಳೆದುಕೊಳ್ಳುತ್ತಾನೆ. ಅಂದರೆ ತೊಳೆದುಕೊಳ್ಳುತ್ತಾನೆ ಏನು ಹೇಳ್ತೀರಿ? ಪ್ರಕ್ಷಾಲಯತಿ. ಕ್ಷಾಲಯತಿ ಅಥವಾ ಪ್ರಕ್ಷಾಲಯತಿ ಎರಡೂ ಇದೆ. ಆ ಎರಡೂ ಒಂದೇ, ಸುಮ್ಮನೆ ಒಂದು ಪ್ರಾ ಎಕ್ಸ್ಟ್ರಾ ಅಲ್ಲವೇ. ಸಿ ಕ್ಷಾಲಯತಿ, ಇದು ಕ್ಷ, ಹೀಗೆ ಬರೆಯಬೇಕು. ಬರೆಯೋದು ಹೇಳ್ಕೊಟ್ಟಿದ್ದೀನ. ಈಗ ಹೀಗೆ ಮೊದಲು ಇದು ಗಂಟು ಹಾಕಬೇಕು, ಹಾಕಿ ಹೀಗೆ ಮಾಡಬೇಕು. ಒಂದು ಲೈನ್ ಅಷ್ಟೇ. ಕ್ಷ ನೀವು ನೋಡ್ತಾ ಇದ್ದೀಯಪ್ಪ, ಎಲ್ಲಿ ನೋಡ್ತಾ ಇದ್ದಿ? ಕ್ಷಾಲಯತಿ. ಇದಕ್ಕೆ ಸೇರಿಸಿಬಿಟ್ರೆ ಪ್ರಕ್ಷಾಲಯತಿ. ಪ್ರಕ್ಷಾಳನ అంటే ತೊಳೆಯೋದು, ವಾಷಿಂಗ್ ಅಲ್ಲ. ಪ್ರಕ್ಷಾಲಯತಿ ತಿ ಅಂದರೆ ಅವನು ಅವಳು ಯಾರೇ ಆಗ್ತಾರೆ. ಪ್ರಕ್ಷಾಲಯತಿ ಜಾಗದಲ್ಲಿ ಪ್ರಕ್ಷಾಲಯಾಮಿ ಹೇಳಿದರೆ ನಾನು ತೊಳೆಯುತ್ತೇನೆ. ಪ್ರಕ್ಷಾಲಯಾಮಿ ಹೇಳು. ಪ್ರಕ್ಷಾಲಯಾಮಿ. ಪ್ರಕ್ಷಾಲಯತಿ. ಅವನು ತೊಳೆಯುದರೆ ಏನು ಹೇಳ್ತೀವಿ? ರಾಮಃ ಪ್ರಕ್ಷಾಲಯತಿ. ನಾನು ತೊಳಿಬೇಕಾದ್ರೆ ಅಹಂ ಪ್ರಕ್ಷಾಲಯಾಮಿ ಹೇಳು. ಎರಡು ಹೇಳು. ರಾಮಂ ಪ್ರಕ್ಷಾಲಯತಿ. ಅದೇನಪ್ಪ? ರಾಮಃ ಪ್ರಕ್ಷಾಲಯತಿ. ಆಯಿತಾ? ರಾಮಃ ಸಬ್ಜೆಕ್ಟ್, ರಾಮನು ತೊಳೆಯುತ್ತಾನೆ. ಅದರಿಂದ ರಾಮಃ ಪ್ರಕ್ಷಾಲಯತಿ ವಿಸರ್ಗ ಇರಬೇಕು. ರಾಮಂ ಎಂದು ಹೇಳಿಬಿಟ್ರೆ ಆಬ್ಜೆಕ್ಟ್ ಆಗ್ತದೆ, ವಿಸರ್ಗ ಇಟ್ಟರೆ ಸಬ್ಜೆಕ್ಟ್ ಆಗ್ತದೆ. ರಾಮಃ ಪ್ರಕ್ಷಾಲಯತಿ, ರಾಮನು ತೊಳೆಯುತ್ತಾನೆ. ಅಹಂ ಪ್ರಕ್ಷಾಲಯಾಮಿ, ನಾನು ತೊಳೆಯುತ್ತೇನೆ. ಆಯಿತು. ಇಲ್ಲೇನು ಮಾಡ್ತಾನೆ? ತೊಳೆಯುವವರು ಯಾರು? ಬ್ರಾಹ್ಮಣ. ಅದರಿಂದ ಬ್ರಾಹ್ಮಣ ಕರ್ತ ಆಯ್ತಲ್ಲ, ಸಬ್ಜೆಕ್ಟ್ ಆದ. ಅದರಿಂದ ಬ್ರಾಹ್ಮಣಕ್ಕೆ ಏನಿರಬೇಕು? ವಿಸರ್ಗ ಬರಬೇಕು. ಹೇಗೆ ಬ್ರಾಹ್ಮಣ ನೋಡಿ, ರಾಮಃ ಪ್ರಕ್ಷಾಲಯತಿ ಅಂದರೆ ರಾಮ ಸಬ್ಜೆಕ್ಟ್, ಕ್ಷಾಲನ ತೊಳೆಯುವವನು ಯಾನು? ರಾಮ. ರಾಮ ತೊಳೆಯುವವನಾದರೆ ವಿಸರ್ಗ ಹಾಕ್ತೀವಿ. ರಾಮಃ ಪ್ರಕ್ಷಾಲಯತಿ ಹೇಳು. ಅಂದರೆ ರಾಮನೇ ತೊಳೆಯುತ್ತಾನೆ. ರಾಮಂ ಪ್ರಕ್ಷಾಲಯತಿ ಅಂದರೆ ರಾಮನನ್ನು ಇನ್ನು ಯಾರೋ ತೊಳೆಯುತ್ತಾರೆ, ತೊಳೆಯುವವನು ಇನ್ನೊಬ್ಬ. ರಾಮಂ ಆಬ್ಜೆಕ್ಟ್ ಆಯಿತು. ರಾಮಂ ಪ್ರಕ್ಷಾಲಯತಿ ಅಂದರೆ ರಾಮನನ್ನು ತೊಳೆಯುತ್ತಾನೆ. ತೊಳೆಯುವವನು ಇನ್ನೂ ಯಾರೋ ಆಗಿಬಿಟ್ಟ. ಇಲ್ಲಿ ಯಾರನ್ನು? ರಾಮನನ್ನು ಆಗುತ್ತಾನೆ. ರಾಮಃ ಪ್ರಕ್ಷಾಲಯತಿ ಅಂದರೆ ರಾಮನೇ ತೊಳೆಯುತ್ತಾನೆ. ವಿಸರ್ಗ ಇಟ್ಟರೆ ಅವನು ಸಬ್ಜೆಕ್ಟ್, ರಾಮಂ ಇಟ್ಟರೆ ಆಬ್ಜೆಕ್ಟ್. ಇಷ್ಟು ವ್ಯತ್ಯಾಸ. ಅಹಂ ರಾಮಂ ಪ್ರಕ್ಷಾಲಯಾಮಿ. ಅಹಂ ರಾಮಂ ಪ್ರಕ್ಷಾಲಯಾಮಿ ಅಲ್ಲ, ಪ್ರಕ್ಷಾಲಯಾಮಿ. ಅಹಂ ರಾಮಂ ಪ್ರಕ್ಷಾಲಯಾಮಿ. ಹಾಗೆ ಅದೇ ರಾಮಃ ರಾಮಂ ಹೇಗೆ ವ್ಯತ್ಯಾಸವೋ ಇದು ಅಷ್ಟೇ. ಬ್ರಾಹ್ಮಣಃ ಬ್ರಾಹ್ಮಣಂ, ತೊಳೆಯುವವನು ಬ್ರಾಹ್ಮಣ. ಅದರಿಂದ ವಿಸರ್ಗ ಬರಬೇಕಾ? ವಿಸರ್ಗನೇ ಬರಬೇಕಾ? ಏಕೆ? ಬ್ರಾಹ್ಮಣ ಇವನು ಕರ್ತ, ಸಬ್ಜೆಕ್ಟ್. ಇವನೇ ಕರ್ತ ಅಲ್ಲವೇ? ಕರ್ತ ಅಂದರೆ ಸಬ್ಜೆಕ್ಟ್. ಆದ್ದರಿಂದ ಬ್ರಾಹ್ಮಣ ವಾಕ್ಯ ಏನಿದೆ? ಬ್ರಾಹ್ಮಣ ತೊಳೆಯುತ್ತಾನೆ. ಮೊದಲು ಇಷ್ಟೇ ಇಟ್ಕೊಳ್ಳೋಣ. ಬ್ರಾಹ್ಮಣ ಪ್ರಕ್ಷಾಲಯತಿ. ಏನನ್ನು ಪ್ರಕ್ಷಾಳ ಮಾಡ್ತಾನೆ? ಆಬ್ಜೆಕ್ಟ್ ಯಾರು? ಕಾಲು. ಕಾಲನ್ನು ಎಂದು ಹೇಳಿದ. ಕಾಲಕ್ಕೆ ಸಂಸ್ಕೃತದಲ್ಲೇನು? ಪಾದ. ಪಾದ. ಪಾದ ಅಂದರೆ ರಾಮ. ಹಾಗೆ ಪಾದ ಅಂದರೆ ಪಾದ, ಪಾದಂ ಅಂದರೆ ಪಾದವನ್ನು, ಕಾಲನ್ನು ಆಗುತ್ತದೆ ಅಲ್ಲ. ವ್ಯತ್ಯಾಸ. ಮತ್ತೆ ಕಾಲೇ ತೊಳೆಯುತ್ತದ, ಕಾಲನ್ನು ತೊಳೆಯುತ್ತೀವ? ಏಕೆಂದರೆ ಆಬ್ಜೆಕ್ಟ್. ಕಾಲು ಸಬ್ಜೆಕ್ಟ್ ಅಲ್ಲ, ಕಾಲು ಕರ್ತ ಅಲ್ಲ. ಅದರಿಂದ ಏನು ಮಾಡಬೇಕು? ಬ್ರಾಹ್ಮಣ ಪಾದಂ ಎಂದು ಹೇಳಬೇಕು ಅಲ್ಲವೇ? ಪಾದಂ ಪ್ರಕ್ಷಾಲಯತಿ. ಪ್ರಕ್ಷಾಲಯತಿ ಕ್ಷಾಲಯತಿ. ಪ್ರಾಕ್ಷಾಲಯತಿ ಹೇಳಬೇಡ ನೀವು. ದೀರ್ಘ ಮಾಡಬೇಡ. ಪ್ರಾಕ್ಷಾಲಯತಿಯನ್ನು ಬೇರೆ ಅರ್ಥ ಆಗ್ಬಿಡ್ತು. ಅಂಥದ್ದು ಪದ ಇಲ್ಲ. ಪ್ರಕ್ಷಾಲಯತಿ ಅಷ್ಟೇ. ಸೊ ಬ್ರಾಹ್ಮಣ ಪಾದಂ ಪ್ರಕ್ಷಾಲಯತಿ. ಸೊ ಬ್ರಾಹ್ಮಣ ಕರ್ತ ಆಯಿತು, ಪಾದಂ ಕರ್ಮ ಆಯಿತು ಅಂದರೆ ಆಬ್ಜೆಕ್ಟ್.
ಈ ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡು ಹೇಳಿದ್ದೇವೆ. ಸಬ್ಜೆಕ್ಟ್ಗೂ ಸಂಸ್ಕೃತದಲ್ಲಿ ಏನು ಹೇಳ್ತೀವಿ? ಕರ್ತ. ಆಬ್ಜೆಕ್ಟ್ಗೆ ಏನು ಹೇಳ್ತೀವಿ? ಕರ್ಮ. ಅಲ್ಲವೇ? ಸಬ್ಜೆಕ್ಟ್ಗೂ ವಿಸರ್ಗ ಹೇಳ್ತೀವಿ, ಆಬ್ಜೆಕ್ಟ್ಗೆ ಸೊನ್ನೆ ಹೇಳ್ತೀವಿ. ಇದನ್ನು ಸಂಸ್ಕೃತದಲ್ಲಿ ಸಬ್ಜೆಕ್ಟ್ಗೂ ಕರ್ತ ಅಂದರೆ ಮಾಡುವವನು, ಕ್ರಿಯೆಯನ್ನು ಮಾಡುವವನು. ಕರ್ಮ ಅಂದರೆ ಇವನು ಮಾಡುವವನಲ್ಲ, ಇವನಿಗೆ ಮಾಡ್ತೀವಿ. ಅದರಿಂದ ಇವನು ಆಬ್ಜೆಕ್ಟ್ ಆಗುತ್ತಾನೆ, ಇವನಿಗೆ ಕರ್ಮ ಹೇಳಿಬಿಡ್ತೀವಿ. ಕರ್ಮ ಅಂದರೆ ಯಾರಿಗೆ ಮಾಡ್ತೀವೋ ಅವನೇ ಕರ್ಮ. ಆಯಿತು. ಈಗ ಆ ವಾಕ್ಯ ಆಯಿತಾ? ಮುಂದಿನ ವಾಕ್ಯ ಹೇಳು. ಅದೇನು? ಬ್ರಾಹ್ಮಣನು ಕಾಲನ್ನು. ಈಗ ಮತ್ತೊಂದು ಸಲ ಅಭ್ಯಾಸ ಆಗುವುದಕ್ಕೆ ಮತ್ತೊಂದು ಸಲ ಕನ್ನಡ ವಾಕ್ಯ ಓದಿ ಸಂಸ್ಕೃತ ಹೇಳು. ಬ್ರಾಹ್ಮಣನು ಕಾಲನ್ನು ತೊಳೆಯುತ್ತಾನೆ. ಬ್ರಾಹ್ಮಣ ಪಾದಂ ಪ್ರಕ್ಷಾಲಯತಿ. ಈಗ ನೀನು ಹೇಳು. ಬ್ರಾಹ್ಮಣನು ಕಾಲನ್ನು ತೊಳೆದುಕೊಳ್ಳುತ್ತಾನೆ. ಬ್ರಾಹ್ಮಣಃ ಪಾದಂ ಪ್ರಕ್ಷಾಲಯತಿ. ಕರೆಕ್ಟ್. ನೀನು ಹೇಳಪ್ಪ. ಬ್ರಾಹ್ಮಣ ಕಾಲನ್ನು ತೊಳೆದುಕೊಳ್ಳುತ್ತಾನೆ. ಬ್ರಾಹ್ಮಣಃ ಪಾದಂ ಪ್ರಕ್ಷಾಲಯತಿ. ಇದು ತೊಳೆಯುತ್ತಾನೆ, ತೊಳೆದುಕೊಳ್ಳುತ್ತಾನೆ, ಸ್ವಲ್ಪ ವ್ಯತ್ಯಾಸ ಇದೆ, ಬಟ್ ಸಾಮಾನ್ಯ ಅರ್ಥ ಒಂದೇ. ಅಂದರೆ ತೊಳೆಯುತ್ತಾನೆ ಅಂದರೆ ಅದು ಇನ್ನೊಬ್ಬರದು ಆಗಬಹುದು. ತೊಳೆದುಕೊಳ್ಳುತ್ತಾನೆ ಅಂದರೆ ತನ್ನ ಕಾಲೇ ತೊಳ್ಕೊಳ್ತಾನೆ, ಅಲ್ಲವೇ? ತೊಳೆದುಕೊಳ್ಳುತ್ತಾನೆ ಅಂದರೆ ತನ್ನದೇ ಮಾಡ್ಕೊಳ್ತಾನೆ. ತೊಳೆಯುತ್ತಾನೆ ಅಂದರೆ ಇನ್ನೊಬ್ಬರದು ತೊಳೆಯಬಹುದು, ಅಲ್ಲವೇ? ತೊಳೆಯುತ್ತಾನೆ, ತೊಳೆದುಕೊಳ್ಳುತ್ತಾನೆಗೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಬಟ್ ಈಗ ಮಾತ್ರ ನಾವು ಒಂದೇ ಹೇಳಿಬಿಡ್ತೀವಿ. ಮುಂದೆ ಇನ್ನೂ ಆ ಸೂಕ್ಷ್ಮ ವ್ಯತ್ಯಾಸಗಳು ಮುಂದೆ ನೋಡೋಣ. ಈಗ ಮಾತ್ರ ಇಷ್ಟೇ ಸಾಕು. ಮುಂದಿನ ವಾಕ್ಯ. ರಾಮನು ಏನು ಮಾಡುತ್ತಾನೆ? ಈಗ ಹೇಳು. ಸತ್ಯವನ್ನು ಹೇಳುತ್ತಾನೆ, ಧರ್ಮವನ್ನು ಆಚರಿಸುತ್ತಾನೆ. ಅದೇ ವಾಕ್ಯದಲ್ಲೇ ಅದರಲ್ಲಿ. ಆಯಿತು. ರಾಮನು ಏನು ಮಾಡುತ್ತಾನೆ? ಸತ್ಯವನ್ನು ಹೇಳುತ್ತಾನೆ, ಧರ್ಮವನ್ನು ಆಚರಿಸುತ್ತಾನೆ. ಆಯ್ತು. ಈಗ ಅನುವಾದ ಹೇಳಿ ಸಂಸ್ಕೃತದಲ್ಲಿ. ರಾಮ ಕಿಂ ಕರೋತಿ? ಸತ್ಯಂ ವದತಿ ಧರ್ಮಂ ಚರತಿ. ಕರೆಕ್ಟ್. ಸ್ಪಷ್ಟವಾಗಿದೆ ನೋಡಿ. ಈಗ ನಿಮಗೆ ಒಂದೊಂದು ಪದ ಹೇಳಿಸ್ತೀನಿ ನೋಡಿ. ರಾಮನು ಏನು ಮಾಡುತ್ತಾನೆ? ರಾಮನು ಮಾಡುತ್ತಾನೆ. ಏನು ಪಕ್ಕಕ್ಕಿಡು ಸ್ವಲ್ಪ. ಮಾಡುತ್ತಾನೆ ಎನ್ನುವುದು ಕ್ರಿಯಾ. ಕರ್ತ ಯಾರು? ಅದಕ್ಕೆ ಸಬ್ಜೆಕ್ಟು ರಾಮ. ರಾಮ ಸಬ್ಜೆಕ್ಟು, ಮಾಡುವುದು ಕ್ರಿಯಾ. ಅದರಿಂದ ರಾಮನು ಮಾಡುತ್ತಾನೆ ಅಂದರೆ ಕರೋತಿ. ತಾನೆ ಅಂದರೆ ಕರೋತಿ. ರಾಮ ಸಬ್ಜೆಕ್ಟು, ಅದರಿಂದ ರಾಮ ಕರೋತಿ. ಹೇಳು. ಎಲ್ಲರೂ ಹೇಳಿ. ರಾಮ ಕರೋತಿ. ಆಯಿತಾ? ಏನು ಮಾಡುತ್ತಾನೆ ಅಂದರೆ ಅದು ಕರ್ಮ ಆಯಿತು, ಸಬ್ಜೆಕ್ಟ್ ಅಲ್ಲ ಅದು. ಅದರಿಂದ ಕಿಮ್ ಎಂದು ಹೇಳ್ತೀವಿ. ರಾಮ ಕಿಂ ಕರೋತಿ. ರಾಮ ಏನು ಮಾಡುತ್ತಾನೆ? ಪ್ರಶ್ನ. ಅದಕ್ಕೆ ಉತ್ತರವೇನು? ಸತ್ಯವನ್ನು ಹೇಳುತ್ತಾನೆ. ಹೇಳುತ್ತಾನೆ ಅಂದರೆ ವದತಿ. ಹೇಳುವುದಕ್ಕೆ ವದ. ಹೇಳುವುದಕ್ಕೆ ವದತಿ. ವದತಿ ಅಂದರೆ ಹೇಳುತ್ತಾನೆ. ನಾನು ಹೇಳ್ತೀನಿ ಅಂದರೆ ವದಾಮಿ ಆಗಬೇಕು. ಅಹಂ ಇದಿದ್ದ ದೀರ್ಘ ಆಗುತ್ತದೆ, ಮೀ ಆಗುತ್ತದೆ. ಈಗ ಅಹಂ ಹೇಳದಿದ್ದರೂ ಸಂಸ್ಕೃತದಲ್ಲಿ ಒಂದು ಏನೆಂದರೆ, ಸಂಸ್ಕೃತದಲ್ಲಿ ಈ ಅಹಂ ಹೇಳದಿದ್ದರೂ ಗೊತ್ತಾಗ್ತದೆ. ಹೇಗೆ ಅಂದರೆ ಈ ತಿ ಮೀನಿಂದ ಇದು ಯಾರು ಹೇಳ್ತಾ ಇದ್ದಾರೆ ಗೊತ್ತಾಗ್ತದೆ. ಇಂಗ್ಲೀಷ್ನಲ್ಲಿ ಗೋ ಅಂದರೆ ಅವನು ಗೋ, ಹೀ ಗೋ, ಶೀ ಗೋ ಏನು ಯಾರು ವ್ಯತ್ಯಾಸನೇ ಗೊತ್ತಾಗಲ್ಲ. ಐ ಗೋ, ಯು ಗೋ ಎರಡಕ್ಕೆ ಗೋನೆ. ಅದರಿಂದ ಐ ಯು ಹೇಳಬೇಕಾಗ್ತದೆ. ಇಲ್ಲಿ ಯಾರು ಎಂಬುದು ಸಬ್ಜೆಕ್ಟ್ ಹೇಳದಿದ್ದರೂ ಕ್ರಿಯೆದಿಂದಲೇ ಗೊತ್ತಾಗಿಬಿಡ್ತದೆ. ಏಕೆ? ಈ ಕೊನೆಯ ಅಕ್ಷರ ಇದೆ ನೋಡಿ, ತಿ ಮೀನಿಂದ ಗೊತ್ತಾಗಿಬಿಡ್ತದೆ. ತಿ ಅಂದರೆ ಅವನು, ಅವಳು. ಮೀ ಅಂದರೆ ನಾನು, ಗೊತ್ತಾಗ್ತದೆ. ವದತಿ ಅವನು ಹೇಳುತ್ತಾನೆ, ಅವಳು ಹೇಳುತ್ತಾಳೆ, ಅದು ಹೇಳುತ್ತದೆ. ವದಾಮಿ ನಾನು ಹೇಳ್ತೇನೆ, ಅಷ್ಟೇ. ಆದ್ದರಿಂದ ಇಲ್ಲಿ ಏನನ್ನು ಹೇಳುತ್ತಾನೆ? ಸತ್ಯವನ್ನು ಹೇಳುತ್ತಾನೆ. ಹೇಳುವವನು ಕರ್ತ, ನಾನು. ಹೇಳುವವನು ನಾನು. ಏನು ಹೇಳ್ತಾನೆ? ಅದು ಸತ್ಯಂ ಕರ್ಮ ಆಗುತ್ತದೆ. ಕರ್ಮ ಅಂದರೆ ಆಬ್ಜೆಕ್ಟ್. ಅದರಿಂದ ಸತ್ಯಂ ವದತಿ. ಸತ್ಯಂ ವದತಿ ಅವನು ಹೇಳುತ್ತಾನೆ. ಹೇಳುವವನು ಅವನು. ಯಾರವನು? ರಾಮ. ಹೇಳುವವನು ರಾಮ. ಏನು ಹೇಳ್ತಾನೆ? ಸತ್ಯಂ. ಅದರಿಂದ ಸತ್ಯಂ ಆಬ್ಜೆಕ್ಟ್ ಆಯಿತು. ಸತ್ಯಂ ವದತಿ. ಇನ್ನೊಂದು ಧರ್ಮವನ್ನು ಆಚರಿಸುತ್ತಾನೆ. ಆಚರಿಸುವುದಕ್ಕೇನಿದೆ? ಚರತಿ ಹೇಳ್ತೀವಿ. ಆಚರಿಸುವುದಕ್ಕೆ ಚರತಿ. ಓಕೆ. ಯಾರು ಚರತಿ? ರಾಮ ಚರತಿ. ಏನು ಚರತಿ? ಧರ್ಮಂಚರತಿ. ಈಗ ಇದನ್ನು ರಾಮವನ್ನು 3 ವಾಕ್ಯಗಳಿವೆ ಅಲ್ಲವೇ? ರಾಮ ಪದವನ್ನು ಒಂದೊಂದಕ್ಕೆ ಸೇರಿಸಿ ಹೇಳು. ರಾಮನು ಏನು ಮಾಡುತ್ತಾನೆ? ರಾಮನು ಸತ್ಯವನ್ನು ಹೇಳುತ್ತಾನೆ, ರಾಮನು ಧರ್ಮವನ್ನು ಆಚರಿಸುತ್ತಾನೆ. ಹಾಗೆ ರಾಮ ಎಂದು ಪದ ಸೇರಿಸಿ ಸಂಸ್ಕೃತದಲ್ಲಿ ಹೇಳಿ. ರಾಮನು ಸತ್ಯವನ್ನು ಹೇಳುತ್ತಾನೆ. ಇದಕ್ಕೆ
किं करोति ಅದಾಯಿತು. ಎರಡನೆಯದು ಹೇಳು. रामः सत्यं वदति ವದತಿ. ರಾಮ ಸತ್ಯವನ್ನು ಹೇಳುತ್ತಾನೆ. ಸಂಸ್ಕೃತದಲ್ಲಿ ಹೇಳು. रामः सत्यं वदति ನೀವೇನು ಹೇಳಿ. रामः सत्यं वदति ರಾಮ ವಿಸರ್ಗ ಹೇಳಬೇಕು. ರಾಮ ಅಲ್ಲ, ರಾಮ ಹ ಬರಬೇಕು, ಯಾಕಂದರೆ ವಿಸರ್ಗ ಇದೆ. ಮತ್ತು ರಾಮನು ಧರ್ಮವನ್ನು ಆಚರಿಸುತ್ತಾನೆ. रामः धर्मं चरति ಹಾಂ, रामः धर्मं चरति रामः धर्मं चरति ಕರೆಕ್ಟ್ ಆಯ್ತಲ್ಲ. ಮುಂದೆ ಹೋಗೋಣ. ಮುಂದಿನ ವಾಕ್ಯ. ರಾವಣನು ಏನು ಮಾಡುತ್ತಾನೆ? ಸುಳ್ಳು ಹೇಳುತ್ತಾನೆ. ಅಯ್ಯೋ ರಾಮ, ಇಷ್ಟೊತ್ತು ಸತ್ಯ ಹೇಳಿ ಈಗ ಸುಳ್ಳು ಹೇಳ್ತಾನ. ರಾಮ ಹಿಂದೆ ಸತ್ಯವನ್ನು ಹೇಳುತ್ತಾನೆ ಎಂದು ಹೇಳಿದ್ದಾರಲ್ಲ, ಈಗ ರಾಮ ಸುಳ್ಳು ಹೇಳ್ತಾನೆ ಎಂದು. ಮರಲ್ಲೇ ಹೌದು, ರಾವಣನಾ? ಓಹೋ ಕರೆಕ್ಟ್, ನಾನು ಕೇಳಿಸಲಿಲ್ಲ. ನೀವು ರಾವಣ ಎಂದು ಹೇಳಿದ್ದೀರಾ, ಒಳ್ಳೆಯದು. ರಾವಣ ಸುಳ್ಳು ಹೇಳಿದರೆ ಒಳ್ಳೆಯದೇ, ಒಳ್ಳೆಯದೇ. ಅವ್ರು ಅದೇ ಮಾಡ್ತಾನೆ. ಓಕೆ. ರಾವಣನು ಏನು ಮಾಡುತ್ತಾನೆ? ರಾವಣನು ಅಂದರೆ ಸಬ್ಜೆಕ್ಟ್ ಆಯ್ತಲ್ಲ, ಕರ್ತಕ್ಕೆ ಏನು ಹೇಳ್ತೀವಿ ಸಂಸ್ಕೃತದಲ್ಲಿ? ವಿಸರ್ಗ ಅಲ್ಲವೇ? ನ ವಿಸರ್ಗ ಮಾಡ್ತೀವಿ ಅಲ್ಲವೇ? ರಾವಣ ಏನಕ್ಕೆ ಏನು ಹೇಳ್ತೀವಿ ಸಂಸ್ಕೃತದಲ್ಲಿ? ಕಿಂ. ಮತ್ತೇನು ಹೇಳಿದರು? ಮಾಡುತ್ತಾನೆ ಅಂದರೆ ಕರೋತಿ. ಮೂರು ಸೇರಿಸಿ ಒಂದು ವಾಕ್ಯ ಹೇಳು. ರಾವಣ ಕಿಂ ಕರೋತಿ. ಪ್ರಶ್ನೆ ಆಯಿತು. ಉತ್ತರ ಏನು? ಸುಳ್ಳನ್ನು ಹೇಳುತ್ತಾನೆ. ಸತ್ಯಂಕಿ ಸತ್ಯಂ ಎಂದು ಹೇಳಿದ್ದೀವಿ. ಸುಳ್ಳು ಸಂಸ್ಕೃತದಲ್ಲಿ ಅನೃತಂ. ಏನು ಹೇಳ್ತಾರಪ್ಪ? ಇಬ್ಬರು ಒಂದೇ ಸಲ ಮಾತಾಡ್ದೆ, ನಾನು ಕೇಳಿಸ್ತಾ ಇಲ್ಲ. ಒಬ್ಬರೊಬ್ಬರು ಹೇಳಿ. ಒಬ್ಬರ ನಂತರ ಒಬ್ಬರು. ನೀವೇನು ಹೇಳ್ತೀವಿ? ಹೆಸರು ಕೇಳಿಕೊಳ್ಳೋದು ಯಾರ ಹೆಸರಿಟ್ಟಾರ ಮಕ್ಕಳಿಗೆ ಅಂತ. ಹೌದು. ಇದು ನೋಡಿ, ನಾಲ್ಕು ಕೆಳಗೆ ರೂ ಹಾಕಿದ್ದೀವಿ ನೋಡಿ, ಅದು ವಬಲ್ ರು. ಇದು ವಬಲ್ ರು, ಅದರಿಂದ ಅನೃತಂ. ಅಸತ್ಯಂ ಹೇಳಬಹುದು. ಅಸತ್ಯಂ ಅನೃತಂ ಎರಡೂ ಒಂದೇ. ಇಲ್ಲಿ ಸ್ವಾಮೀಜಿ ಅನೃತಂ ಎಂದು ಹೇಳಿದ್ದಾರೆ. ಅನೃತಂ ವದತಿ ಅಂದರೆ ಸುಳ್ಳು ಹೇಳುತ್ತಾನೆ. ಆಯಿತು. ಅಯ್ಯೋ, ಹಿಂದಿನ ಪಾಠ ಚೆಕ್ ಮಾಡುವುದಕ್ಕೆ 1 hour ಆಗಿಬಿಟ್ಟಿತ್ತು. ಕರೆಕ್ಟ್ ಅರ್ಥ ಆಯ್ತು. ಕರೆಕ್ಟ್ ಅರ್ಥ ಆಯ್ತು ನಮಗೆ. ಅಂದರೆ ಅರ್ಥ ಆಯ್ತು ನಮಗೆ. ಅರ್ಥ ಚೆನ್ನಾಗ. ಯಾಕಂದರೆ ಈ ಒಂದೊಂದು ಪದ ಹೀಗೆ ಇದು ಮೊದಲು ಆಗುವುದರಿಂದ ಹೀಗೆ ಮಾಡ್ತೀವಿ. ಈ ಮೊದಲದು ಗಟ್ಟಿ ಆದರೆ ಮುಂದಿಗೆ ಇಷ್ಟು ಬೇಕಾಗಿಲ್ಲ, ಬೇಗ ಹೋಗ್ತೀವಿ. ಮೊದಲದು ಗಟ್ಟಿ ಆಗಬೇಕು. ಯಾಕಂದರೆ ಫೌಂಡೇಶನ್ ಗಟ್ಟಿ ಇದ್ದರೆ ಗೋಡೆ ಬೇಗ ಆಗ್ತದೆ. ಫೌಂಡೇಶನ್ ಏನೋ ಮೇಲೆ ಮಾಡಿಬಿಟ್ರೆ ಮುಂದೆ ಎಲ್ಲ ತಪ್ಪು ಆಗ್ತದೆ. ಏನು ಹೇಳಿದ್ರೆ ಕಷ್ಟ ಆಗ್ತದೆ. ಮೊದಲು ಗಟ್ಟಿ ಆಗಬೇಕು. ಮೊದಲು ಗಟ್ಟಿ ಆದರೆ ಮುಂದೆ ಏನು ಮಾಡಿದ್ರೆ ಬೇಗ ಆಗಿಬಿಡ್ತದೆ, ಫಾಸ್ಟ್ ಹೋಗಿಬಿಡ್ತದೆ. ಅದರಿಂದ ಆಗಲಿ ನಿಧಾನವಾಗಿ ಹೋಗ್ತೀವಿ. ಏನಿದೆ ಒಂದೊಂದು ಪಾಠ, ಒಂದು 10 ಪಾಠಗಳಾದರೆ ಈಗ ಫಾಸ್ಟ್ ನಡೆಯುತ್ತದೆ ಈಗ ಆವಾಗ. ಯಾಕಂದರೆ ಹಿಂದಿಂದು ಗಟ್ಟಿ ಆಯ್ತಲ್ಲ, ಹಾಗೆ ಆಯಿತು. ಈಗ ನಾನು 3ನೇ ಪಾಠ ನಾಳೆ ಹೇಳ್ತೀನಿ. ನಾಳೆ ಇಲ್ಲ. ನೀನು ಓಕೆ, 2 ದಿವಸ ಬಿಟ್ಟು ಮಾಡ್ತೀನಿ. ನೀವು ಯಾವಾಗ ಬಂದಿರೋ ಆವಾಗ ಮಾಡ್ತೀನಿ. ಆಯಿತಾ? ಸೊ ನಾಳೆ ಇವತ್ತು ಏನು ಡೇಟು? 23rd. ಸೊ ನಾಳೆ 24th ಇಲ್ಲ, 25th ಇಲ್ಲ, 26th ಇಲ್ಲ. ಸಂಡೇ ಅಂದರೆ ಯಾವ ಡೇಟಪ್ಪ? 29th ಬರ್ತೀವಿ ಅಂದರೆ 30th ಆಗಬೇಕು. 28th ಯಾವ ವಾರ ಆಗುತ್ತದೆ? ಸೋಮವಾರ. ಓಕೆ. ಸೊ ನೆಕ್ಸ್ಟ್ ಇವತ್ತು ಯಾವ ವಾರ? ಮಂಗಳವಾರ. 1 ವೀಕ್ ಆಗ್ತದೆ ಅಲ್ಲವೇ? ಸೊ 1 ವೀಕ್, ಅದೇ 1 ವೀಕ್ ಗ್ಯಾಪ್ ಅಂತೆ. ಸೊ ಸೋಮವಾರ 30th ಆ ದಿವಸ ಪಾಠ ಇರ್ತದೆ. ಅಷ್ಟುವರೆಗೂ ನೀವು ಹಿಂದೆ ಹಾಕಿದ್ದು ಅಭ್ಯಾಸ ಮಾಡ್ಕೊಳ್ತಾ ಇರಿ. ಆಯಿತಾ? ಓಂ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ